ನಿಮ್ಮ ಪಕ್ಕದವರಿಗೆ ನಿಮ್ಮ ಸುಂದರವಾದ ಮುಖವನ್ನು ತೋರಿಸಿ ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಕಮಾನ್, ಓಪನ್ ಯರ್ ಮೌತ್. ನಿಮ್ಮ ಬಾಯಿ ತೆರೆದು ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಓಕೆ, ಇನ್ನೊಂದು ಮಾತನ್ನು ಹೇಳ್ರಿ, ದೇವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಹೇಳಿ, ನಾನು ಹೇಳಿದೆ ಅಲ್ಲ. ಒಂದು ವರ್ಡ್ ಹೇಳಿ, ನಾನು ಹೇಳಿದೆ ಅಲ್ಲ. ಹೇಳಿ, ದೇವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಓಕೆ, ಎಷ್ಟು ಮಂದಿ ಉತ್ತೇಜನ ವಾಕ್ಯದಲ್ಲಿ ಆನಂದ ಪಟ್ರಿ? ದೇವರು ನಿಮ್ಮ ಹತ್ರ ಮಾತಾಡಿದ. ಓಕೆ, ಮಾತಾಡಿದ, ರೈಟ್? ನಮ್ಮ ದೇವರು ಮಾತಾಡುವ ದೇವರು, ನಮ್ಮ ದೇವರು ಮೂಕ ದೇವರಲ್ಲ, ರೈಟ್? ಆತನು ಮಾತಾಡುತ್ತಾನೆ. ಕೇಳಲಿಕ್ಕೆ ನಿಮಗೆ ಆಸಕ್ತಿ ಇದ್ದರೆ ಮಾತಾಡಲಿಕ್ಕೆ ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ. ಕೆಲವೊಮ್ಮೆ ನಾನು ಸುಮಾರು ವರ್ಷಗಳ ಹಿಂದೆ ಒಂದು ಸಾಂಗನ್ನು ಕೇಳ್ತಾ ಇದ್ದೆ. ಯಾರು ಕಂಪೋಸ್ ಮಾಡಿದ್ದು ಗೊತ್ತಿಲ್ಲ. ಮೌನವಾಗಿರಬೇಡ ಏಸಯ್ಯ, ಮಾತಾಡು ಏಸಯ್ಯ ಅಂತ. ಈ ಸಾಂಗ್ ವಾಕ್ಯಕ್ಕೆ ವಿರುದ್ಧವಾದದ್ದು. ಆತನು ಯಾವತ್ತೂ ಮೌನವಾಗಿಲ್ಲ. ಇದೆ ಬೈಬಲಲ್ಲಿ. ರೋಮನ್ಸ್ 10 ಚಾಪ್ಟರ್ ನಾವು ನೋಡಲಿಕ್ಕೆ ಹೋದರೆ 18-19 ವರ್ಸ್. ಯಾರೋ ತೆಗೀರಿ, ರೋಮನ್ಸ್. ಆದರೂ ಅವರ ಕಿವಿಗೆ ಬೀಳಲ್ಲವೆಂದು ಎಂದು ಕೇಳುತ್ತೇನೆ. ಓಕೆ, ನಿಶ್ಚಯ ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿದ್ದು, ಅವರ ನುಡಿಗಳು ಲೋಕದ ಕಟ್ಟಕಡೆವರೆಗೂ ವ್ಯಾಪಿಸಿದವು. ನೆಕ್ಸ್ಟ್, ಆದರೆ ಇಸ್ರಾಯೇಲರು ಆ ವಾರ್ತೆಯನ್ನು ತಿಳುಕೊಳ್ಳಲಿಲ್ಲವೇನೋ ಎಂದು ಕೇಳುತ್ತೇನೆ. ಈ ವಿಷಯದಲ್ಲಿ ಜನಾಂಗವಲ್ಲದವರ ಮೂಲಕ ನಿಮ್ಮಲ್ಲಿ ಹರಡು ಹುಟ್ಟಿಸುವೆನು, ವಿವೇಕವಿಲ್ಲದ ಜನರ ಮೂಲಕ ನಿಮ್ಮನ್ನು ಸಿಟ್ಟಿಗೆಬ್ಬಿಸುವೆನು ಎಂದು ಮೊದಲು ಮೋಶೆ ಹೇಳುತ್ತಾನೆ. ನೆಕ್ಸ್ಟ್, ಇದಲ್ಲದೆ ಯೆಶಾಯನು ಧೈರ್ಯವಾಗಿ ಮಾತಾಡಿ ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ವಿಷಯವಾಗಿ ವಿಚಾರ ಮಾಡದವರಿಗೂ ಪ್ರತ್ಯಕ್ಷನಾದೆನು ಎಂದು ಹೇಳುತ್ತಾನೆ. ನೆಕ್ಸ್ಟ್, ಆದರೆ ಅವನು ಇಸ್ರಾಯೇಲರನ್ನು ಕುರಿತು ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತಾಡುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನೆಂದು ಹೇಳುತ್ತಾನೆ. ಏನು ಹೇಳ್ತಾನೆ? ದಿನವೆಲ್ಲ ಕೈ ಚಾಚಿ ಕರೆದೆನು. ಇಲ್ಲಿ ಪ್ರಾಬ್ಲಮ್, ಆತನು ಮೌನವಾಗಿಲ್ಲ, ನಮ್ಮ ಕಿವಿಗಳು ತೆರೆಯಲ್ಪಡಬೇಕು ಅಷ್ಟೇ. ಒಬ್ಬ ಕಿವುಡನಿಗೆ ಎಷ್ಟು ಕರೆದರೂ ಅವನಿಗೆ ಕೇಳುವುದಿಲ್ಲ, ರೈಟ್? ಅವನೆನಿಸ್ತಾನೆ ಮುಂದಿನ ವ್ಯಕ್ತಿ ಮಾತಾಡೋದಿಲ್ಲ ಅಂತ. ಕೇಳ್ತಾ ಇದ್ದೀರಾ? ಒಬ್ಬ ಕಿವುಡ ಅನ್ನಿಸ್ತಾನೆ, ಪುನಃ ಹೇಳ್ತಾನೆ, ಒಬ್ಬ ಕಿವುಡ ಅನ್ನಿಸ್ತಾನೆ. ಏನಂತ ಹೇಳಿದ್ರೆ, ಅವನಿಗೆ ಕೇಳುವುದಿಲ್ಲ ಅಂತ ಅವನು ತನ್ನನ್ನು ಚೆಕ್ ಮಾಡೋದಿಲ್ಲ, ಬಟ್ ಅವನನ್ನಿಸ್ತಾನೆ ಮುಂದಿನ ವ್ಯಕ್ತಿ ಮಾತಾಡೋದಿಲ್ಲ ಅಂತ. ಇಲ್ಲಿ ಪ್ರಾಬ್ಲಮ್ ದೇವರದ್ದಲ್ಲ. ಪ್ರಾಬ್ಲಮ್ ಯಾರು ಆ ಸಾಂಗನ್ನು ಕಂಪೋಸ್ ಮಾಡಿದ್ದಾರೆ ನೋಡಿ, ಮೌನವಾಗಿರಬೇಡ, ಅವನದ್ದು ಪ್ರಾಬ್ಲಮ್. ಅವನು ಮೌನವಾಗಿಲ್ಲ, ರೈಟ್? ಓದಿರಿ ಬೇಕಾದರೆ ಒಂದು ವಚನವನ್ನು ಓದೋಣ. 13ನೇ ವಚನ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ, ಮ್ಯಾಥ್ಯೂ 13:13. ನಾನು ಅವರ ಸಂಗಡ ಸಾಮ್ಯರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳುಕೊಳ್ಳುವುದಿಲ್ಲ. ಏನಂತೆ? ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳುಕೊಳ್ಳುವುದಿಲ್ಲ. ನೆಕ್ಸ್ಟ್, ಯೆಶಾಯನು ಹೇಳಿದ ಪ್ರವಾದನೆ ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿ ಇದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ನೆಕ್ಸ್ಟ್, ಈ ಜನ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು. 3 ಸಂಗತಿಗಳು. ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಅಂದನು. ಯಾರು ಮಾಡಿದ್ದಾರೆ? ದೇವರು ಮಾಡಿದಾನ? ಯಾರು ಮಾಡಿದ್ದಾರೆ?
ಅವರೇ ಮಾಡಿದ್ದಾರೆ, ಅವರ ಪ್ರಾಬ್ಲಮ್. ಪಕ್ಕದ ಮನೆಯ, ಮೊದಲು ಕೂಡ ಹೇಳಿದ್ದೇನೆ, ಪಕ್ಕದ ಮನೆಯ ರೇಡಿಯೋದಲ್ಲಿ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವ ರಂಗರಾವ್, ನಾನು ಚಿಕ್ಕವರ ಕನ್ನಡ ವಾರ್ತೆ ಕೇಳಿದ್ದೆ. ಎಷ್ಟು ಮಂದಿ ಕೇಳಿದ್ದೀರಿ? ರೈಟ್. ಆ ಪಕ್ಕದ ಮನೆಯಲ್ಲಿ ವಾರ್ತೆ ಕೇಳ್ತಾ ಇದೆ, ನಮ್ಮ ರೇಡಿಯೋದಲ್ಲಿ ಕೇಳುವುದಿಲ್ಲ ಅಂತ ಹೇಳಿದರೆ ನಾನು ಆಕಾಶವಾಣಿಗೆ, ಕೇಂದ್ರಕ್ಕೆ ಫೋನ್ ಮಾಡಿ ಜೋರು ಮಾಡಲಿಕ್ಕೆ ಆಗುವುದಿಲ್ಲ. ನೀವೇನು ಪಕ್ಷಪಾತಿಗಳು? ಅವರ ಮನೆಗೆ, ನಮ್ಮ ಪಕ್ಕದ ಮನೆಯವರಿಗೆ ಮಾತ್ರ ನೀವು ಆಕಾಶವಾಣಿಯನ್ನು ಪ್ರಸಾರ ಮಾಡ್ತಾ ಇದ್ದೀರಿ. ನಾವೇನು ಮಾಡಿದ್ದೇವೆ ನಿಮಗೆ? ನಾವೇನು ತೊಂದರೆ ಮಾಡಿದ್ದೇವೆ ನಿಮಗೆ? ಹೇಳ್ತೀರಾ? ಕಮಾನ್, ಹೇಳ್ತೀರಾ? ನಾವೇನಾದರೂ ತೊಂದರೆ ಮಾಡಿದ್ದೇವೆ? ಅಥವಾ ನೀವು ರೇಡಿಯೋವನ್ನು ತೆಗೆದು ನೀರಿಗೆ ಬಿಸಾಡ್ತೀರಾ? ಕಮಾನ್, ಏನು ಮಾಡ್ತೀರಿ? ನಿಮ್ಮ ರೇಡಿಯೋವನ್ನು ಟ್ಯೂನ್ ಅಪ್ ಮಾಡ್ತೀರಿ. ಆಕಾಶವಾಣಿಯ ಪ್ರಸಾರವನ್ನು ಏನು ಮಾಡಲಿಕ್ಕೆ? ರಿಸೀವ್ ಮಾಡಲಿಕ್ಕೆ ಟ್ಯೂನ್ ಅಪ್ ಮಾಡ್ತೀರಿ. ಅವರ ಮನೆಯಲ್ಲಿ ಕೇಳಿದ ಶಬ್ದ ನಿಮ್ಮ ರೇಡಿಯೋದಲ್ಲಿ ಕೂಡ ಕೇಳ್ತದೆ. ಅಲ್ಲಿ 100 ರೇಡಿಯೋಗಳಿದ್ದರೂ 100 ರೇಡಿಯೋಗಳು ಕೇಳ್ತವೆ ಟ್ಯೂನ್ ಅಪ್ ಮಾಡಲಿಕ್ಕೆ. ಇಲ್ಲಿ ನಾನು ಇರುವುದು ಏನಂತ ಹೇಳಿದ್ರೆ, ನಿಮ್ಮ ಎಲ್ಲ ರೇಡಿಯೋಗಳನ್ನು ಟ್ಯೂನ್ ಅಪ್ ಮಾಡಲಿಕ್ಕೆ. ಹಲೋ, ಕೆಲವರು ಆನ್ಲೈನಲ್ಲಿ ಟ್ಯೂನ್ ಅಪ್ ಆಗ್ತಾ ಇದ್ದಾರೆ, ಕೆಲವರು ಇಲ್ಲಿ ಟ್ಯೂನ್ ಅಪ್ ಆಗ್ತಾ ಇದ್ದಾರೆ. ಯಾರು ಟ್ಯೂನ್ ಅಪ್ ಆಗ್ತಾರೆ ಅವರು ರಿಸೀವ್ ಮಾಡ್ತಾರೆ. ರೈಟ್? ಇಟ್ಸ್ ನಾಟ್ ಗಾಡ್ಸ್ ಪ್ರಾಬ್ಲಮ್, ದೇವರ ಪ್ರಾಬ್ಲಮ್ ಅಲ್ಲ. ಯಾವಾಗಲೂ ಜನರು ದೇವರ ಪ್ರಾಬ್ಲಮ್ ಹುಡುಕುವುದು. ಯಾವುದಾದ್ರೂ ಕಾಯಿಲೆ ಬಂದರೆ ಓ ದೇವರ ಪ್ರಾಬ್ಲಮ್, ಅವ್ರಿಗೇನಾದರೂ ರೋಗ ಬಂತು, ಹಲವು ಡೌಟ್ಗಳು. ದೇವರು ರೋಗ ಕೊಡ್ತಾನೆ, ದೇವರು ಕಾಯಿಲೆ ಕೊಡ್ತಾನೆ, ದೇವರು ವ್ಯಾಧಿ ಕೊಡ್ತಾನೆ, ದೇವರು ಕಷ್ಟ ಕೊಡ್ತಾನೆ. ರೈಟ್? ನೀವು ದೇವರನ್ನು ತಿಳಿಯಬೇಕಾದ್ರೆ ಯೇಸುವನ್ನು ತಿಳಿಯಬೇಕು ಅಷ್ಟೇ. ನೀವು ದೇವರನ್ನು ತಿಳಿಯಬೇಕಾದ್ರೆ ಯೇಸುವನ್ನು ತಿಳಿಯಬೇಕು. ಯೇಸು ಹೇಳಿದ, ಯಾರು ನನ್ನನ್ನು ನೋಡ್ತಾರೆ ಅವರು ತಂದೆಯನ್ನು ನೋಡ್ತಾರೆ. ರೈಟ್? ಯಾರು ನನ್ನ ಮಾತು ಕೇಳ್ತಾರೆ ತಂದೆಯ ಮಾತು ಕೇಳ್ತಾರೆ. ಒಂದಿನ ಫಿಲಿಪ ಕೇಳಿದ, ರೈಟ್? 14ನೇ ನಾವು ನೋಡ್ತೇವೆ, ಗಾಸ್ಪಲ್ ಆಫ್ ಜಾನ್. ನೀನು ಯಾವಾಗಲೂ ತಂದೆಯ ಬಗ್ಗೆ ಮಾತಾಡ್ತೀವಿ, ಒಮ್ಮೆ ನಮಗೆ ತಂದೆಯನ್ನು ತೋರಿಸು. ಯೇಸು ಹೇಳಿದ, ಯಾರು ನನ್ನನ್ನು ನೋಡ್ತಾರೆ ತಂದೆಯನ್ನು ನೋಡ್ತಾರೆ. ಯಾರು ನನ್ನ ಮಾತನ್ನು ಕೇಳ್ತಾರೆ ತಂದೆಯ ಮಾತು ಕೇಳ್ತಾರೆ. ಯಾರು ನನ್ನಿಂದ ಸ್ವಸ್ಥತೆಯನ್ನು ಹೊಂದುತ್ತಾರೆ ಅವರು ತಂದೆಯಿಂದ ಹೊಂದುತ್ತಾರೆ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡುತ್ತಾನೆ, ನನ್ನನ್ನಷ್ಟಕ್ಕೆ ಏನು ಮಾಡುವುದಿಲ್ಲ. ಐ ಆಮ್ ದ ರಿಫ್ಲೆಕ್ಷನ್ ಆಫ್ ಮೈ ಫಾದರ್. ಕನ್ನಡಿಯಲ್ಲಿ ನಿಮ್ಮನ್ನು ನೋಡ್ತೀರಿ, ರೈಟ್? ಆ ಮಿರರ್ ಏನು ತೋರಿಸ್ತದೆ? ನಿಮ್ಮ ಪ್ರತಿಬಿಂಬವನ್ನು ತೋರಿಸ್ತದೆ. ರೈಟ್? ನಿಮ್ಮ ಪ್ರತಿರೂಪವನ್ನು ತೋರಿಸ್ತದೆ, ನೀವು ಹೇಗಿದ್ದೀರಿ ಅಂತ ತೋರಿಸ್ತದೆ. ಅದೇ ರೀತಿ ದೇವರು ಹೇಗಿದ್ದಾನಂತ, ಏನು ಮಾಡ್ತಾನೆ, ಪ್ರೀತಿಸ್ತಾನ, ದ್ವೇಷಿಸ್ತಾನ, ಕಾಯಿಲೆ ಕೊಡ್ತಾನ, ರೋಗ ಕೊಡ್ತಾನ ಅಂತ ನೀವು ನೋಡಬೇಕಾದ್ರೆ 4 ಸುವಾರ್ತೆಗಳನ್ನು ಓದಿರಿ. ಎಲ್ಲಿ ಆದರೂ ಯೇಸು ಸ್ವಾಮಿ ಯಾರಿಗಾದರೂ ರೋಗ ಕೊಟ್ಟದ್ದು, ದೆವ್ವ ಕಳಿಸಿದ್ದು, ಪ್ಯಾರಲೈಸ್ ಮಾಡಿ ಮಲಗಿಸಿದ್ದು, ಜ್ವರ ಕೊಟ್ಟದ್ದು. ಯೇಸು ಎಲ್ಲಿ ಹೋದ ಅಲ್ಲಿ ಜ್ವರ ಬಿಟ್ಟು ಹೋಯ್ತು. ಯೇಸು ಎಲ್ಲಿ ಹೋದ ಕುರುಡರು ಕಂಡ. ಯೇಸು ಎಲ್ಲಿ ಹೋದ ಹುಟ್ಟು ಕುಂಟ ನಡೆದ. ಯೇಸು ಎಲ್ಲಿ ಹೋದ ಹುಟ್ಟು ಕುರುಡನ್ನು ನೋಡಿದ. ಯೇಸು ಎಲ್ಲಿ ಹೋದ ಪಾಪಿಗಳು ನೀತಿವಂತರಾದರು, ಬಿಡುಗಡೆ ಆಯಿತು. ಅಲ್ಲಿ ದೇವರ ಬಗ್ಗೆ ನಿಮಗೆ ತಿಳಿಯಬೇಕಾದರೆ ನೀವು ಯೇಸುವನ್ನು ತಿಳಿಯಿರಿ. ಪ್ರೈಸ್ ಗಾಡ್. ಆಗ ನೀವು ಕಳ್ಳನ ಸ್ವರವನ್ನು ಕೇಳುವುದಿಲ್ಲ. ರೈಟ್? ಏನಾದರೂ ಕಾಯಿಲೆ ಬಂದರೆ ಇವತ್ತಿಗೂ ಕೂಡ ಜನರು ಅನ್ನಿಸ್ತಾರೆ, ಹಳೆ ಒಡಂಬಡಿಕೆಯನ್ನು ಮಿಕ್ಸ್ ಮಾಡ್ತಾರೆ. ಮೊದಲು ಕೂಡ ನಾನು ಹೇಳಿದೆ, ಹಳೆ ಒಡಂಬಡಿಕೆ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಪ್ರವಾದಿಗಳಿಗೆ ಸ್ವಲ್ಪ ಸ್ವಲ್ಪ ಗೊತ್ತಾಯಿತು ದೇವರ ಬಗ್ಗೆ, ಬಟ್ ಎಕ್ಸಾಕ್ಟ್ಲಿ ತಿಳಿಸಿದವನು ದೇವರ ಬಗ್ಗೆ ಯೇಸು. ರೈಟ್? ಯೇಸುವಿನ ಬಗ್ಗೆ ಎಕ್ಸಾಕ್ಟ್ಲಿ ಪ್ರಕಟಿಸಿದಾತನು, ತಂದೆ ಏನಾಗಿದ್ದಾನಂತ ಪ್ರಕಟಿಸಿದಾತನು ಯಾವ ಪ್ರಾಫೆಟ್ ಎಕ್ಸಾಕ್ಟ್ಲಿ ಪ್ರಕಟಿಸಲಿಲ್ಲ. ಇವನು ಮೋಶೆ ಪ್ರಕಟಿಸಲಿಲ್ಲ, ಯೆಶಾಯ ಪ್ರಕಟಿಸಲಿಲ್ಲ, ದಾವೀದ ಪ್ರಕಟಿಸಲಿಲ್ಲ. ರೈಟ್? ಎಕ್ಸಾಕ್ಟ್ಲಿ ಪ್ರಕಟಿಸಿದಾತನು ಯೇಸು. ಪ್ರೈಸ್ ಗಾಡ್. ಯಾಕಂದರೆ ತಂದೆಯು ನಾವು ಒಂದಾಗಿದ್ದೇವೆ. ಪ್ರೈಸ್ ಗಾಡ್. ತಂದೆ ಮತ್ತು ನಾನು ಏನಾಗಿದ್ದೇವೆ? ಒಂದಾಗಿದ್ದೇವೆ. ಯಾವ ಪ್ರಾಫೆಟ್, ಹಳೆ ಒಡಂಬರಿಕೆಯ ಯಾವ ಪ್ರವಾದಿ ಕೂಡ ಅವನು ಬಾರ್ನ್ ಅಗೇನ್ ಆಗಲಿಲ್ಲ. ಅವರ ಒಳಗೆ ಪವಿತ್ರ ಆತ್ಮನು 24x7 ವಾಸ ಮಾಡ್ತಿರ್ಲಿಲ್ಲ. ಬಟ್ ನಿಮ್ಮ ಒಳಗೆ ಪವಿತ್ರ ಆತ್ಮನು 24x7 ವಾಸ ಮಾಡ್ತಾನೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಲಿಕ್ಕೆ ಗೊತ್ತಿದ್ರೆ, ಕೆಟ್ಟವರು ನೀವು, ಒಳ್ಳೆಯವರಲ್ಲ. ನೀವೇನು? ಕೆಟ್ಟವರು. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೇನು ಕೊಡ್ತೀರಿ?
ಕೆಟ್ಟದ್ದು ಕೊಡುವುದಿಲ್ಲ. ಹಾಗಾದ್ರೆ ಒಳ್ಳೆಯವನಾಗಿರುವ ಎಲ್ಲಿದೆ? ಓದಿರಿ ಅದನ್ನು ವಚನವನ್ನು. ರೀಡ್ ಫಾರ್ ಮೀ 11th chapter, ರೈಟ್? ಲೂಕ್ chapter 11. ವಿಲ್ಮಸ್ಟರ್ ಸಿಕ್ಕಿದ್ರೆ ಓದಿ, ಒಂದು ಮೈಕ್ ಕೊಡಿ. 11 ಪಾಸ್ಟರ್. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಕೊಡುವನೇ. ನೀವು ಆರೋಗ್ಯವನ್ನು ಕೇಳಿದಾಗ ಪರಲೋಕ ತಂದೆ ರೋಗವನ್ನು ಕೊಡುವನೇ? ಇರ್ಲಿ, ಅದು ಮತ್ತೆ ನೋಡುವ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಇಲ್ಲಿ ಇಬ್ಬರು ತಂದೆ ಇದ್ದಾರೆ. ಒಂದು ಯಾವ ತಂದೆ? ಒಂದು ಲೋಕದ ತಂದೆ, ಮತ್ತೊಂದು ಪರಲೋಕದ ತಂದೆ. ರೈಟ್? ಲೋಕದ ತಂದೆ ಕೆಟ್ಟವ, ಪರಲೋಕ ತಂದೆ ಆತನು ಒಳ್ಳೆಯವ. ಬಟ್ ಇಬ್ಬರು ತಂದೆಗಳು ಏನು ಮಾಡ್ತಾ ಇದ್ದಾರೆ? ತಮ್ಮ ಮಕ್ಕಳು ಅಂತ ಬರುತ್ತಿರುವಾಗ ಅವ್ರಿಗೆ ಒಳ್ಳೆಯದನ್ನು ಕೊಡ್ತಾರೆ. ಇಲ್ಲಿ ಯೇಸು ಸ್ವಾಮಿ ಹೇಳಿದ, ನಿಮ್ಮ ತಂದೆ ಹತ್ರ ನೀವು ಮೀನನ್ನು ಕೇಳಿದರೆ, ಓದಿಯಲ್ಲಿ 11ನೇ ವಚನ, 11 ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಕೊಡ್ತಾನಾ? ಇಲ್ಲ ಮಗ, ಈ ಸರ್ತಿ ಮೀನು ಕೊಡ್ಲಿಕ್ಕೆ ಆಗುದಿಲ್ಲ, ಈ ಒಂದು ಕಂದು ಹಿಡಿದಂದೇನು ಕೊಡ್ತೇನೆ, ತಿನ್ನು, ನಿನಗೆ ಬುದ್ಧಿ ಸಲ್ಲಿಸಲಿಕ್ಕೆ ನಾನು ಅದು ಹಾವು ಬಿಡ್ತೇನೆ, ನಿನಗೆ ಟ್ರೈನಿಂಗ್, ಅದು ಒಂದು ಕಚ್ಚಿದ್ರೆ ಸರಿ ಬುದ್ಧಿ ಬರ್ತದೆ ನಿನಗೆ. ಹಾವನ್ನು ಕೊಡುವನೇ? ಯಾವ ತಂದೆ ಹಾವು ಕೊಡ್ತಾನ್ರಿ? ನಿಮ್ಮ ಮಕ್ಕಳಿಗೆ ನೀವು ಟ್ರೈನ್ ಮಾಡಲಿಕ್ಕೆ ಡಾಬರ್ಮ್ಯಾನ್ ನಾಯನ್ನು ಕಳಿಸ್ತೀರಾ? ತಂದೆ ಯಾರನ್ನು ಪ್ರೀತಿಸ್ತಾನೋ ಅವನು ಶಿಕ್ಷಿಸ್ತಾನಂತ ಹೇಳಲಿಕ್ಕೆ? ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ನೆಕ್ಸ್ಟ್, ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಕೊಡ್ತೀರಾ? ಇಲ್ಲ. ಹಾಗಾದರೆ ಒಳ್ಳೆಯವನಾಗಿರುವ, ಕಮಾನ್ ಹೇಳ್ರಿ, ಒಳ್ಳೆಯವನಾಗಿರುವ, ಹೇಳ್ರಿ, ಒಳ್ಳೆಯವನಾಗಿರುವ ನನ್ನ ತಂದೆಯು ಒಳ್ಳೆಯದನ್ನೇ ಕೊಡುತ್ತಾನೆ. ಹಾಗಾದರೆ ಒಳ್ಳೆಯವನಾಗಿರುವ ತಂದು ಕೆಟ್ಟದನ್ನು ಕೊಡ್ತಾನಂತ ಹೇಳಿದ ಯಾರು? ಓದಿರಿ ಯೋಬನ ಗ್ರಂಥ, ಓದಿ 2:15 ಯೋಬನ ಅಭಿಪ್ರಾಯ. ಪಾಪ ಅವನು ಕೂಡ ಮನುಷ್ಯ ರೀ, ಅವನು ಬೋರ್ನಗೇನಾಗಲಿಲ್ಲ, ಅವನ ಹತ್ರ ಯೇಸುವಿನ ಹೆಸರಿರಲಿಲ್ಲ. ಓಲ್ಡ್ ಟೆಸ್ಟಮೆಂಟ್, ಯೋಬ 2:15. ಯೋಬ 2:10 ಓದ. 2:10. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ ಅಷ್ಟೇ, ಕೆಟ್ಟದನ್ನು ಹೊಂದಬಾರದು. ನೀವಿಲ್ಲಿ ವಾಕ್ಯ ಓದ್ತೀರಿ, ಇದು ಫಾಸ್ಟ್ ನಮಗೆ ಟೀಚ್ ಮಾಡಲಿಲ್ಲ. ಖುಷಿ ಆಗ್ತದೆ ಯೂಟ್ಯೂಬಲ್ಲಿ ಪ್ರಸಂಗ ಕೇಳಲಿಕ್ಕೆ. ನಾವು ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಅಭಿವೃದ್ಧಿಯನ್ನು, ಆರೋಗ್ಯವನ್ನು, ಸಮಾಧಾನವನ್ನು, ರಕ್ಷಣೆಯನ್ನು ಮಾತ್ರ ಹೊಂದಬಹುದು. ನಾವು ಕಾಯಿಲೆಯನ್ನು ಹೊಂದಬಾರದು, ಕಷ್ಟಗಳನ್ನು ಹೊಂದಬಾರದು, ರೋಗವನ್ನು ಹೊಂದಬಾರದು. ಕರೆಕ್ಟ್. ಬರಲಿ ಸ್ವಾಮಿ, ಕಷ್ಟ ಬರಲಿ. ಬಂಗಾರವು ಪುಟಕ್ಕೆ ಹಾಕಿದಾಗ, ಬೆಂಕಿಯಲ್ಲಿ ಹಾಕಿದಾಗ ಶುದ್ಧ ಆಗ್ತದೆ. ನಮಗೆ ಶುದ್ಧ ಮಾಡಲಿಕ್ಕೆ ಯೇಸು ಹೇಳಿದ ವಾಕ್ಯ ಕೊಟ್ಟಿದ್ದೇನೆ ಅಂತ ಹೇಳಿದ. ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ, ರೋಗಗಳಿಂದ ಶುದ್ಧ ಆದದಲ್ಲ. ಕೇಳ್ತಾ ಇದ್ದೀರಾ? ರೋಗಗೊಳಗೊಂಡು ನಿಮಗೆ ಶುದ್ಧ ಮಾಡ್ತಾನೆ. ಇಲ್ಲಿ ಯೋಬನು ತನ್ನ ಅಭಿಪ್ರಾಯ ಹೇಳ್ತಾನೆ. ನೀವು ಯೋಬನಿಗಿಂತ ಹೆಚ್ಚಿನವರು. ಯೋಬನ ಒಳಗೆ ಪವಿತ್ರಾತ್ಮನ ಇರಲಿಲ್ಲ. ಯೇಸು ಹೇಳಿದ, ಒಳ್ಳೆಯವನಾಗಿರುವ ನನ್ನ ತಂದೆ ತನ್ನನ್ನು ಕೇಳಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮನ ವರಗಳನ್ನು ಕೊಡ್ಲಿಕ್ಕಿಲ್ಲ. ಪವಿತ್ರಾತ್ಮ ನಮ್ಮ ಒಳಗೆ ಬರುವಾಗ ಅವನಲ್ಲಿ ಕಾಯಿಲೆ ಇಲ್ಲ, ಅವನಲ್ಲಿ ರೋಗ ಇಲ್ಲ, ಅವನಲ್ಲಿ ಎಲರ್ಜಿ ಇಲ್ಲ, ಅವನು ಡಯಾಬಿಟಿಸ್ ಆತ್ಮ ಅಲ್ಲ, ಬ್ಲಡ್ ಪ್ರೆಷರ್ನ ಆತ್ಮ ಅಲ್ಲ, ದ್ವೇಷದ ಆತ್ಮ ಅಲ್ಲ, ವ್ಯಭಿಚಾರದ ಆತ್ಮ ಅಲ್ಲ, ಬಿಟರ್ನೆಸ್ ಕಹಿ ಭಾವನೆ ಆತ್ಮ ಅಲ್ಲ. ಹಲೋ,
ದೇವರು ನಮಗೆ ಕೊಟ್ಟ ಆತ್ಮ ಬಲ, ಪ್ರೀತಿ, ಸಂತೋಷ, ಸಮಾಧಾನ, ಆರೋಗ್ಯ, ಧೈರ್ಯ, ಬೋಲ್ಡ್ನೆಸ್ನ ಆತ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಎಂಥ ಆತ್ಮ ನಿಮ್ಮ ಒಳಗಿದ್ದಾನೆ? ಹಲೋ, ಎಂಥ ಆತ್ಮ ನಿಮ್ಮ ಒಳಗಿದ್ದಾನೆ? ದೇವರಿಂದ ನಾವು ಒಳ್ಳೆಯದನ್ನು ಮಾತ್ರ ಹೊಂದಬಹುದು, ಕೆಟ್ಟದನ್ನು ಹೊಂದಬಾರದು. ಅಷ್ಟು ಹೆಂಚಿನ ಪ್ರಸಂಗ. ಓರನ್ನ ರೋಷನ್ ಒಬ್ಬ ಪ್ರೀಚ್ ಮಾಡಿದ್ದಾರೆ ಒಂದೇನು. ಪಾಪ ಒಳ್ಳೆ ಆರೋಗ್ಯದಲ್ಲಿದ್ದ ವ್ಯಕ್ತಿ ಕಾಯಿಲೆ ಹಿಡ್ಕೊಂಡು ಬರ್ತಾನೆ. ಮತ್ತು ಅವ್ರಿಗೆ ಖುಷಿ ಅದು ಅಲ್ಲ. ನಾವು ಕಾಯಿಲೆಯಲ್ಲಿ ದೇವರ ಚಿತ್ತ ಇದ್ದರೆ ನಾವು ಬೀಳ್ಬೋದು, ತೊಂದರೆ ಇಲ್ಲ. ಬಟ್ ಅವನು ಬಿದ್ದಿದ್ದಾನಲ್ಲ, ನಾವು ಯಾಕೆ ಬೀಳುವುದು? ಅವನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದ, ನಾವು ಹೊತ್ತುಕೊಂಡು ಯಾರಾದ್ರೂ ರಕ್ಷಣೆ ಆಗ್ತಾರ? ರೈಟ್? ನಾವು ಕಾಯಿಲೆಯನ್ನು ಹೊತ್ತುಕೊಂಡಿದ್ದರಿಂದ ಯಾರಿಗಾದ್ರೂ ರಕ್ಷಣೆ ಆಗ್ತದ? ನಮ್ಮ ರಕ್ತದಿಂದ ಯಾರಿಗಾದ್ರೂ ಬಿಡುಗಡೆ ಆಗ್ತದ? ಹಾಗಾದ್ರೆ ರಕ್ತ ಸುರಿಸಬಹುದಿತ್ತು. ನಮ್ಮ ರಕ್ತದಿಂದ ಯಾರು ಶುದ್ಧ ಆಗುವುದಿಲ್ಲ. ಆತನ ರಕ್ತದಿಂದ ನಾವು ಶುದ್ಧ ಆಗಿದ್ದೇವೆ. ಆತನ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ. ಯಾವ ಮನುಷ್ಯನ ರಕ್ತದಿಂದ ಯಾರು ಬಿಡುಗಡೆ ಆಗುವುದಿಲ್ಲ. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಕಮನ್ ಹೇಳ್ರಿ, ಬಿಡುಗಡೆ ಆಯಿತು. ಥ್ರೂ ಹಿಸ್ ಬ್ಲಡ್. ದ ಬೈಬಲ್ ಹೇಳ್ತದೆ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ದೇವರು ನಮ್ಮನ್ನು ಮರಣಕ್ಕೆ ಒಪ್ಪಿಸ್ತಿಲ್ಲ, ನಮ್ಮನ್ನು ಕಾಯಿಲೆಗೆ, ರೋಗಕ್ಕೆ ದೇವರು ಒಪ್ಪಿಸ್ತಿಲ್ಲ. ನಮ್ಮ ಅಪರಾಧಗಳ ನಿಮಿತ್ತವಾಗಿ ದೇವರು ಆತನನ್ನು ಒಪ್ಪಿಸಿದ. ನಿನ್ನನ್ನು ಒಪ್ಪಿಸದೆ ದೇವರು ಆತನನ್ನು ಒಪ್ಪಿಸಿದ. ಓದಿದ್ದೀರಾ? ಎಲ್ಲಿದೆ? ರೋಮನ್ 4:25 ವರ್ಸ್. ರೋಮನ್ 4:25. ಮೆಲ್ಲ ಓದಿರಿ, ಎಲ್ಲರೂ ಓದಿರಿ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು. ಯಾರನ್ನು ಒಪ್ಪಿಸಿಕೊಟ್ಟ? ದೇವರು. ಹೇಳ್ರಿ, ಆತನನ್ನು ಅಂದರೆ ಯೇಸುವನ್ನು. ಯಾರ ಅಪರಾಧಗಳ? ಅವನ ಅಪರಾಧಗಳಲ್ಲ, ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಪ್ರೈಸ್ ಗಾಡ್. ನಮಗೆ ನೀತಿವಂತರು ಎಂದು ನಿರ್ಣಯಿಸೋದಕ್ಕೋಸ್ಕರ ಆತನು ಜೀವದಿಂದ ಇದ್ದನು. ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಅಪರಾಧಗಳಿಗೋಸ್ಕರ ದೇವರು ಆಲ್ರೆಡಿ ಯೇಸುವನ್ನು ಒಪ್ಪಿಸಿದ್ದಾನೆ. ಚಾಯ್ಸ್ ಇಸ್ ಬಿಲಾಂಗ್ ಟು ಯು. ನೀವು ಒಪ್ಪಿಸ್ಬೇಡ್ರಿ. ಆತನು ಒಪ್ಪಿಸ್ಲಿಲ್ಲ, ನೀವು ಒಪ್ಪಿಸ್ಬೇಡ್ರಿ. ಈಗ ಯೇಸು ಏನು ಮಾಡಿದ ನೋಡುವ. ಈಗ ದೇವರ ಇದು ಚಿತ್ತ, ಇದು ಆತನನ್ನು ಜಜ್ಜುವುದು ದೇವರ ಸಂಕಲ್ಪ ಅಂತ ವಾಕ್ಯ ಹೇಳಿದೆ. ಯೇಸುವನ್ನು ಶಿಲುಬೆಯಲ್ಲಿ ಜಜ್ಜುವುದು ದೇವರ ಸಂಕಲ್ಪ. ನಿನ್ನನ್ನು ಮತ್ತು ನನ್ನನ್ನು ಜಜ್ಜುವುದು ದೇವರ ಸಂಕಲ್ಪ ಅಲ್ಲ. ಹಲೋ, ಓದಿರಿ. ಗಲೇಷನ್ 1:4 ವರ್ಸ್. ಗಲಾತ್ಯರಿಗೆ ಬರೆದ 1:4. ಎಲ್ಲರೂ ಓದಿ. ಗಲಾತ್ಯರಿಗೆ. ಓಕೆ. ಈತನು ಹೇಳ್ರಿ, ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ, ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರು ಆಲ್ರೆಡಿ ಒಪ್ಪಿಸಿ ಆಗಿದೆ. ಈಗ ಯೇಸುವಿಗೆ ಓನ್ ವಿಲ್ ಕೊಡಲ್ಪಟ್ಟಿದೆ. ಆತನು ಒಪ್ಪಿಸಬಹುದು, ಒಪ್ಪಿಸದೇ ಇರಬಹುದು. ಬಟ್ ಆತನು ತಂದೆಯಾದ ದೇವರ ಚಿತ್ತಕ್ಕೆ ನಮ್ಮ ಪಾಪಗಳ ನಿಮಿತ್ತವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿದ. ಪ್ರೆಸ್ ಗಾಡ್. ಆತನು ಯೇಸು ಹೇಳಿದ, ನನ್ನ ಪ್ರಾಣವನ್ನು ಯಾರು ಬಲಾತ್ಕಾರದಿಂದ ತೆಗೆಯುವುದಿಲ್ಲ. ಓದಿದ್ದೀರಾ? 10:17 ವಚನ ಓದಿ. 10:17. 10:17 ಗಾಸ್ಪಲ್ ಆಫ್ ಜಾನ್. ಗಾಸ್ಪಲ್ ಆಫ್ ಜಾನ್. ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸ್ತಾನೆ. ನೆಕ್ಸ್ಟ್. ಓಕೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ನನ್ನ ಪ್ರಾಣವನ್ನು ಯಾರದ್ದು ತೆಗಿಲಿಕ್ಕೆ ಆಗುವುದಿಲ್ಲ. ನೋ ಒನ್ ಕ್ಯಾನ್ ಟಚ್ ಮೀ. ಯಾರು ನನ್ನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ ಅಷ್ಟು ಈಸಿಯಾಗಿ. ಓಕೆ.
ನಂದಿಗೆ ನನ್ನಷ್ಟಕ್ಕೆ ನಾನೇ ಅದನ್ನು ವಿಲ್ಫುಲಿ ಕೊಡ್ತಾ ಇದ್ದೇನೆ. ಓಕೆ, ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ನಿಮ್ಮನ್ನು ನೀವು ಆರೋಗ್ಯಕ್ಕೆ ಒಪ್ಪಿಸಿಕೊಡ್ಬೋದು, ರೋಗಕ್ಕೆ ಒಪ್ಪಿಸಿಕೊಡ್ಬೋದು, ಅಪ್ ಟು ಯು. ಬಟ್ ನೀವು ರೋಗಕ್ಕೆ ಒಪ್ಪಿಸಿಕೊಡುವುದು ದೇವರ ಚಿತ್ತ ಅಲ್ಲ, ಅದು ನಿಮ್ಮ ಚಿತ್ತ. ಆರೋಗ್ಯಕ್ಕೆ ಒಪ್ಪಿಸಿಕೊಡುವಂಥದ್ದು ದೇವರ ಚಿತ್ತ. ನಿಮ್ಮ ವಿಷಯದಲ್ಲಿ ನೀವು ಆರೋಗ್ಯವಾಗಿರಬೇಕೆಂಬುದು ದೇವರ ಚಿತ್ತ. ಇಲ್ಲಿ ಯೋಹನನು ಹೇಳ್ತಾನೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ನಿನಗೋಸ್ಕರ ಪ್ರಾರ್ಥಿಸ್ತೇನೆ. ನೀನು ಆರೋಗ್ಯವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ. ನೀನು ರೋಗಿಯಾಗಿರಬೇಕೆಂದು ಪ್ರಾರ್ಥಿಸ್ತೇನೆ ಅಂತ ಹೇಳಲಿಲ್ಲ, ಆರೋಗ್ಯವಂತನಾಗಿ ಇರಬೇಕೆಂದು ನಿನಗೋಸ್ಕರ ಪ್ರಾರ್ಥಿಸ್ತೇನೆ. ಲೆಟರ್ ಆಫ್ ಜಾನ್ 1:3 verse. ಥರ್ಡ್ ಲೆಟರ್ 1:3 verse. ಓದಿರಿ ಲೆಟರ್ ಆಫ್ ಜಾನ್. ಸಹೋದರರೇ, 3 ಥರ್ಡ್ ಜಾನ್ ಎಕ್ಸಾಕ್ಟ್ಲಿ ಒಂದೇ ಚಾಪ್ಟರ್ ಇರುವುದು, ಅಲ್ಲಿ 2ನೇ ವಚನ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ. ಬಿಲವರ್ಡ್, ಐ ಪ್ರೇ ದಟ್ ಯು ಮೇ ಪ್ರಾಸ್ಪರ್ ಇನ್ ಆಲ್ ಥಿಂಗ್ಸ್ and be in health just as your soul prospers. Just as your soul prosper. ಇಲ್ಲಿ ಸ್ಪಿರಿಟ್, ಸೋಲ್, ಬಾಡಿ ಎಲ್ಲ ಬಂತು. Beloved, I pray that you may prosper in all things and be in health just as your soul prosper. Okay? Be in health. ನೀವು ಆರೋಗ್ಯವಾಗಿರಬೇಕೆಂದು ದೇವರ ಚಿತ್ತ, ನೀವು ರೋಗಿ ಆಗಿರಬೇಕೆಂದು ದೇವರ ಚಿತ್ತ ಅಲ್ಲ. ಕೇಳ್ತಾ ಇದ್ದೀರಾ? ಹಲೋ, ನೀವು ರೋಗದಲ್ಲಿ ಇರಬೇಕೆಂಬುದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಆದರೆ ರೋಗದಲ್ಲಿ ಇರಬಹುದು. ಬಟ್ ನೀವು ರೋಗಕ್ಕೆ ಒಪ್ಪಿಸಿಕೊಡುವುದು ನಿಮ್ಮ ನಾಲಿಗೆಯಲ್ಲಿ. ಜೀವ ಮತ್ತು ಮರಣ ನಾಲಿಗೆಯ ವಶ. ಹೇಳ್ರಿ, ಜೀವ ಮತ್ತು ಮರಣ ನಾಲಿಗೆಯ ವಶ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ಎಲ್ಲ ಇರುವುದು ನಿಮ್ಮ ನಾಲಿಗೆಯಲ್ಲಿ. ಯೇಸು ಹೇಳಿದ, ನನ್ನ ಪ್ರಾಣವನ್ನು ಕೊಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರ ಕೊಡಲ್ಪಟ್ಟಿದೆ. ಯಾರು ನನ್ನ ಪ್ರಾಣವನ್ನು ತೆಗೆಯುವುದಿಲ್ಲ. ಸೈತಾನು ಅಷ್ಟು ಈಸಿಯಾಗಿ ನಿಮ್ಮ ದೇಹದ ಮೇಲೆ ರೋಗವನ್ನು ಹಾಕಲಿಕ್ಕೆ ಆಗುವುದಿಲ್ಲ, ಮರಣವನ್ನು ಹಾಕಲಿಕ್ಕೆ ಆಗುವುದಿಲ್ಲ. ಆತ ನಿಮ್ಮ ಮೇಲೆ ರೋಗವನ್ನು ಹಾಕಬೇಕಾದ್ರೆ ನಿಮ್ಮ ನಾಲಿಗೆಯನ್ನು ವಂಚಿಸ್ತಾನೆ. ಅಯ್ಯೋ, ನನಗೆ ಗಂಟು ನೋವು ಅಂತ ಹೇಳಿದ್ರು. ಸೈತಾನ ಹೇಳ್ತಾನೆ, ಹಾಕು ಅವನಿಗೆ ಗಂಟು ನೋವು. ಅವನು ಕರೀತಾ ಇದ್ದಾನೆ. ನೀವು ಹೇಳಬೇಕು, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತ ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು. ಐ ಆಮ್ ಅಗ್ರಿ ವಿತ್ ಗಾಡ್. ಇದು ದೇವರ ಚಿತ್ತವಾಗಿದೆ. ನಾನು ರೋಗವನ್ನು ನಿರಾಕರಿಸ್ತೇನೆ. ಯಾವಾಗ ನೀವು ಹೇಳ್ತೀರಿ, ನೀವು ಆರೋಗ್ಯವನ್ನು ನಿಮ್ಮ ಸ್ವಾಧೀನ ಮಾಡುತ್ತೀರಿ. ಮಕ್ಕಳಾಗಿದ್ದರೆ ನಾವು ಬಾಧ್ಯರು, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ನಿಮ್ಮ ಬಾಧ್ಯತೆಯನ್ನು ನೀವು ಸ್ವಾಧೀನ ಮಾಡುತ್ತೀರಿ. ಥ್ರೂ ಯುವರ್ ವರ್ಡ್, ವಾಟ್ ಎವರ್ ಯು ಸೇ ಯು ವಿಲ್ ಹ್ಯಾವ್. ಅದನ್ನು ಬಿಟ್ಟು ಅಯ್ಯೋ ಇಲ್ಲಿ ನೋವಾಗ್ತಾ ಇದೆ, ಸೈತಾನ ಹಿಡಿ ಅವನು. ಹೇಳಿ, ಅವನೇ ಇದು ಬೋಧನೆಗಳನ್ನು ಹಾಕ್ತಾನೆ. ದೇವರಿಂದ ಒಳ್ಳೆಯದನ್ನು ಮಾತ್ರ, ಕೆಟ್ಟದನ್ನು ಒಂದು ವಾರ ಅಂತ. ದಟ್ ಇಸ್ ಕಾಲ್ಡ್ ಡಿಸೆಪ್ಷನ್. ಡಿಸೆಪ್ಷನ್. ಒಮ್ಮೆ ಒಬ್ಬ ಸೇವಕರಾದ ಕೆನಿತ್ ಹೆಗಿನ್ ಇವರು ಪ್ರಾರ್ಥನೆ ಮಾಡ್ತಾ ಇದ್ರು. ಹಿ ವಾಸ್ ಪ್ರೇಯಿಂಗ್ ಇನ್ ದ ಸ್ಪಿರಿಟ್. ಸಮ್ಟೈಮ್ಸ್ ನೈಟ್ ಆ ವ್ಯಕ್ತಿ ಕೂತ್ಕೊಳ್ತಾ ಇದ್ದ. ಆತನು ಸ್ಪಿರಿಟಲ್ಲಿ ಆತನು ಮೂವ್ ಆದ. ಒಂದು ಸ್ತ್ರೀ ಸಿಕ್ ಬೆಡ್ಡಲ್ಲಿ ಮಲಗಿದಾಳೆ, ರೋಗದಲ್ಲಿ ಮಲಗಿದಾಳೆ. ಆಕೆ ಸಂಡೇ ಸ್ಕೂಲ್ ಟೀಚರ್, ಇತರಿಗೆ ವಾಕ್ಯವನ್ನು ಬೋಧಿಸುವವಳು. ಬಟ್ ಆಕೆಯ ಪಕ್ಕದಲ್ಲಿ ಒಬ್ಬ ದೇವದೂತ ನಿಂತ್ಕೊಂಡಿದ್ದಾನೆ.
ದೇವದೂತ ವೆಯ್ಟ್ ಮಾಡ್ತಾ ಇದ್ದಾನೆ ಆಕೆಯನ್ನು. ಅವನು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನೋಡ್ತಾ ಇದ್ದಾನೆ, ದೇವದೂತ ಆಕೆಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಆಗ ದೇವದೂತ ಹೇಳಿದ, ಈಕೆ ರೋಗದಲ್ಲಿ ಬೀಳುವಂಥದ್ದು ದೇವರ ಚಿತ್ತ ಅಲ್ಲ, ಈಕೆ ಆರೋಗ್ಯದಲ್ಲಿ ಇರುವಂಥದ್ದು ದೇವರ ಚಿತ್ತ. ಬಟ್ ಈಕೆಗೋಸ್ಕರ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನಗೆ ಆಲ್ರೆಡಿ ಅಪ್ಪಣೆ ಕೊಡಲ್ಪಟ್ಟಿದೆ ಈಕೆಗೆ ಹೆಲ್ಪ್ ಮಾಡಬೇಕಂತ. ಬಟ್ ಈಕೆಯ ಪರ್ಮಿಷನ್ ಇಲ್ಲದೆ ಈಕೆಗೋಸ್ಕರ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮೇ ಬಿ ನಿಮಗೆ ಸ್ಕ್ರಿಪ್ಚರ್ ಗೊತ್ತಿರ್ಬೋದು, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣ ಆಯಿತು. ನೀವು ಆ ಸ್ಕ್ರಿಪ್ಚರ್ನ ಹಿಡಿದು ಮೆಡಿಟೇಟ್ ಮಾಡ್ಬೋದು. ನೋ, ಯು ಮಸ್ಟ್ ಸ್ಪೀಕ್, ಐ ಆಮ್ ಹೀಲ್ಡ್. ಯಾವಾಗ ನೀನು ದೇವದೂತ ಯಾವಾಗ ಆಕೆ ನಂಬಿ ಡಿಕ್ಲೇರ್ ಮಾಡುತ್ತಾಳೆ, ಆಕೆ ನನಗೆ ಅನುಮತಿ ಕೊಡ್ತಾಳೆ, ನಾನು ಆಕೆ ನಿಬ್ಬಿಸ್ತೇನೆ. ಐ ವಿಲ್ ಹೆಲ್ಪ್ ಹರ್. ಕೆಲವೊಮ್ಮೆ ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಬಹುದು, ದೇವರ ವಾಕ್ಯ ಒಳ್ಳೇದಂತ ಹೇಳ್ಬೋದು, ಥಿಂಕ್ ಮಾಡಬಹುದು. ನೋ, ಯು ಮಸ್ಟ್ ಸ್ಪೀಕ್ ಗಾಡ್ಸ್ ವರ್ಡ್. ನೀವು ವಾಕ್ಯವನ್ನು ಮಾತಾಡಬೇಕು. ಆಗ ದೇವರ ಆತ್ಮ ಹೇಳಿದ ಕೆನಿತೆಗೆನಿಗೆ, ನೀನೊಂದು ಕೆಲಸ ಮಾಡು, ಆಕೆ ಆತ್ಮಕ್ಕೆ ವಾಕ್ಯವನ್ನು ಮಾತಾಡು. ಸ್ಟರ್ ಸ್ಪಿರಿಟ್, ಆಕೆ ಆತ್ಮ ಸ್ಟರ್ ಆಗಲಿ. ದೇವರ ವಾಕ್ಯ ನಮ್ಮ ಶರೀರಕ್ಕೆ ಮಾತಾಡುವುದಿಲ್ಲ, ದೇವರ ವಾಕ್ಯ ನಮ್ಮ ಆತ್ಮಕ್ಕೆ ಮಾತಾಡುತ್ತದೆ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಈಸ್ ಗಿವಿಂಗ್ ವಿಟ್ನೆಸ್ ಟು ಅವರ್ ಸ್ಪಿರಿಟ್. ಮೇ ಬಿ ನೀನು ಒಳ್ಳೆಯ ಕ್ರೈಸ್ತನಾಗಿರ್ಬೋದು, ರೆಗ್ಯುಲರ್ ಸಭೆಗೆ ಬರಬಹುದು, ಫೇತ್ಫುಲ್ ಬಿತ್ತುವನಾಗಿರ್ಬೋದು, ಫೇತ್ಫುಲ್ ಆಗಿ ಸಭೆಯ ಎಲ್ಲ ಕೆಲಸವನ್ನು ಮಾಡಬಹುದು. ಅದರ ಅರ್ಥ ದೇವರು ನಿನ್ನ ನಂಬಿಗಸ್ತಿಗೆ ಆರೋಗ್ಯವನ್ನು ರಿವಾರ್ಡ್ ಆಗಿ ಕೊಡುವಂಥದ್ದಲ್ಲ. ಆತನು ಆಲ್ರೆಡಿ ಆರೋಗ್ಯವನ್ನು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ. ನಂಬಿಗಸ್ತಿಗೆ ನಂಬಿಕೆ ಒಂದೇ ಅಲ್ಲ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವುದಂದ್ರೆ ಅದು ನಮ್ಮ ನಂಬಿಕೆ ಆಗಿದೆ. ಇಲ್ಲಿ ದೇವದೂತ ಹೇಳ್ತಾ ಇದ್ದಾನೆ, ಐ ಆಮ್ ವೇಟಿಂಗ್ ಫಾರ್ ಹರ್ ವರ್ಡ್. ಓದಿರಿ 103ನೇ ಕೀರ್ತನೆ 20ನೇ ವಚನ. 103ನೇ ಕೀರ್ತನೆ 20ನೇ ವಚನ. Psalms 103:20. ದೂತರೇ, ಆತನ ಶಬ್ದಕ್ಕೆ ಕಿವಿ ಕೊಡುವವರೇ. ಆತನ ಶಬ್ದ ಎಲ್ಲಿರಬೇಕು? ಆತನ ವಾಕ್ಯ ನಮ್ಮ ಹೃದಯದಲ್ಲಿದ್ದಾಗ ಆತನ ವಾಕ್ಯಕ್ಕೆ ನಾವು ವಾಯ್ಸ್ ಕೊಡಬೇಕು, ಶಬ್ದ. ಆ ದೂತರು ನಮ್ಮ ಶಬ್ದಕ್ಕೆ ಕಿವಿ ಕೊಡಲಿಕ್ಕೆ ರೆಡಿ ಇದ್ದಾರೆ. ಸಿ, ಬ್ಲೆಸ್ ದ ಲಾರ್ಡ್ ಯು ಹಿಸ್ ಏಂಜಲ್ ಹೂ ಎಕ್ಸೆಲ್ ಇನ್ ಸ್ಟ್ರೆಂತ್, ಹೂ ಡೂ ಹಿಸ್ ವರ್ಡ್ heeding the voice of his word. ಲಾಸ್ಟ್ ವಚನ ಹೇಳ್ತದೆ, ರೈಟ್? ದ ವಾಯ್ಸ್ ಆಫ್ ಹಿಸ್ ವರ್ಡ್. ವಾಯ್ಸ್ ಆಫ್, ಆ ವಾಯ್ಸ್ ಎಲ್ಲಿಂದ ಬರಬೇಕು? ನಮ್ಮ ಬಾಯಿಂದ ಬರಬೇಕು. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತನು ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು. ಯಾವಾಗ ನೀವು ವಾಯ್ಸ್ ಕೊಡ್ತೀರಿ, ದೇವದೂತರು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾರೆ, ದೇವದೂತರು ನಿಮ್ಮ ಪರವಾಗಿ ಆಕ್ಟಿವ್ ಆಗುತ್ತಾರೆ. ಮೇ ಬಿ ನಿಮಗೆ ಸ್ಕ್ರಿಪ್ಚರ್ ನಾಲೆಜ್ ಆದಿಕಾಂಡದಿಂದ ಪ್ರಕಟಣೆವರೆಗೆ ತುಂಬ ಇರಬಹುದು, ಬಟ್ ಯಾವಾಗ ಆ ವಾಕ್ಯ ನಿಮ್ಮದಾಗಿ ಮಾಡಿಕೊಂಡು ನೀವು ಮಾತಾಡ್ತೀರಿ, ಅಟ್ಲೀಸ್ಟ್ ಒನ್ ವರ್ಡ್ ಇನಫ್ ಅವರಿಗೆ ಮೂವ್ ಆಗಲಿಕ್ಕೆ. ಒನ್ ವರ್ಡ್, ದೇ ಆರ್ ವೇಟಿಂಗ್ ಫಾರ್ ಯುವರ್ ಒನ್ ವರ್ಡ್. ಬಟ್ ಏನಾಗಿದ್ದಾರೆ ಕ್ರೈಸ್ತರು? ರಿಲಿಜಿಯಸ್, ಧಾರ್ಮಿಕ ಕ್ರೈಸ್ತರಾಗಿದೆ. ಧಾರ್ಮಿಕ ಅಂತ ಹೇಳಿದರೆ, ದೇವರೇ ಮೊದಲು ಅಲ್ಲೇ ಮಾಡ್ತಿದ್ದೆವು, ಹೂ ಅವ್ವ ಹೆಸಳಾಗಿ ಏನಾದರೂ ಮಾಡಪ್ಪ, ಕರುಣೆಯ ತೋರು ಓ ನನ್ನ ದೇವರೇ. ಹಾಡಲಿಕ್ಕೆ ಕೇಳಲಿಕ್ಕೆ ಖುಷಿಯಾಗಿರ್ತದೆ, ಆಗ ದೇವದೂತರು ಮೂವ್ ಆಗೋದಿಲ್ಲ. ದೇ ಆರ್ ಎಂಜಾಯಿಂಗ್ ಯುವರ್ ವರ್ಷಿಪ್. ಅವರು ನಿಮ್ಮ ಒಟ್ಟಿಗೆ ಆರಾಧನೆ ಮಾಡ್ತಾರೆ. ಬಟ್ ನಿಮಗೋಸ್ಕರ ಫಂಕ್ಷನ್ ಆಗಬೇಕಾದ್ರೆ ಯು ಮಸ್ಟ್ ಡಿಕ್ಲೇರ್ ಹಿಸ್ ವರ್ಡ್. ಆ ವಾಕ್ಯಕ್ಕೆ ನೀವು ವಾಯ್ಸ್ ಕೊಡಬೇಕು. ನೀನು ತುಚ್ಛವಾದ ನಿರಾಕರಿಸಿ ಅಮೂಲ್ಯವಾದನ್ನು ಮಾತಾಡಿದರೆ ನಿನ್ನನ್ನು ಬಾಯಿಂದ ತಿರುವಿ.
ಜನರು ನಿನ್ನ ಕಡೆಗೆ ತಿರುಗುತ್ತಾರೆ, ನೀನು ಅವರ ಕಡೆಗೆ ತಿರುಗುವುದಿಲ್ಲ. ಯು ವಿಲ್ ನೆವರ್ ಅಗ್ರಿ ವಿತ್ ದೆಮ್, ದೇ ವಿಲ್ ಅಗ್ರಿ ವಿತ್ ಯು. ನಿಮಗೆಲ್ಲರಿಗೋಸ್ಕರ ದೇವರು ದೂತರನ್ನು ಕೊಟ್ಟಿದ್ದಾರೆ ಗೊತ್ತಾ, ನಿಮ್ಮ ಸೇವೆಗೋಸ್ಕರ. ನಾವು ಇದನ್ನು ಹೇಳ್ತೇವೆ, ಆತನು ತನ್ನ ದೂತರಿಗೆ ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಅವರು ನಮ್ಮನ್ನು ತನ್ನ ಕೈಗಳಲ್ಲಿ ಹಿಡಿಯುವರು. ಆತನು ತನ್ನ ದೂತರಿಗೆ ಏನು ಕೊಟ್ಟಿದ್ದಾನೆ? ಅಪ್ಪಣೆ ಕೊಟ್ಟಿದ್ದಾನೆ. ಹೌದು, ಅವರು ಹೇಳ್ತಾರೆ ನಮಗೆ ಅಪ್ಪಣೆ ಕೊಡಲ್ಪಟ್ಟಿದೆ, ಬಟ್ ನಮಗೆ ಅಪ್ಪಣೆ ಕೊಟ್ಟಿದ್ದು ಇವನೇನು ಮಾಡೋದಿಲ್ಲಲ್ಲ, ರೈಟ್? ಅವರು ರೆಡಿ ಇದ್ದಾರೆ ನಿನಗೋಸ್ಕರ ಸೇವೆ ಮಾಡಲಿಕ್ಕೆ. ಈ ಸ್ವಾಮಿ 3 ಸರ್ತಿ ಕೂಡ ವಾಕ್ಯವನ್ನು ಮಾತಾಡಿದ, ರೈಟ್? ಆಗ ಸೈತಾನ ಬಿಟ್ಟು ದೇವದೂತರು ಸೇವೆಗೆ ಬಂದರು. ಯಾಕೆ ದೇವದೂತರು ಯೇಸುವಿನ ಸೇವೆಗೆ ಬಂದರು? ಯಾಕೆ ಬಂದರು ಅಂದರೆ, ಯೇಸು ಸ್ವಾಮಿ ಪ್ರತಿಯೊಂದು ಪರಿಸ್ಥಿತಿಗೆ ವಾಕ್ಯವನ್ನು ಮಾತಾಡಿದ. ಯೇಸುವಿನ ಹಾಗೆ ಜೀವಿಸಲಿಕ್ಕೆ ಕಲಿಯಿರಿ, ಯೇಸುವಿನ ಹಾಗೆ ನಂಬಿರಿ, ಯೇಸುವಿನ ಹಾಗೆ ಮಾತಾಡ್ರಿ. ಯೇಸು ದೇವರ ಮಗನಾಗಿದ್ದಾನೆ, ನೀವು ಕೂಡ ದೇವರ ಮಕ್ಕಳಾಗಿದ್ದೀರಿ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ನಾವು ಭೂಲೋಕದಲ್ಲಿ ಇದ್ದೇವೆ, ಈ ಲೋಕದಲ್ಲಿ ನೀವಿದ್ದೀರಿ. ಪ್ರಿಯರೇ, ಸಭೆಗೆ ಬನ್ನಿ, ಸಭೆಯಲ್ಲಿ ವಾಕ್ಯವನ್ನು ಕಲಿಯಿರಿ. ಪ್ರೈಸ್ ಗಾಡ್, ವಾಕ್ಯ ಕಲಿಯಿರಿ. ಸಭೆ ಇರುವುದು ಯಾಕೆ? ನಿಮಗೆ ವಾಕ್ಯವನ್ನು ಕಲಿಸಲಿಕ್ಕೆ. ಓಕೆ, ಯಾವಾಗ ನೀವು ಒಂದು ಅಥಾರಿಟಿಗೆ ಸಬ್ಮಿಟ್ ಆಗುತ್ತೀರಿ, ದೇರ್ ಇಸ್ ಎ ಸ್ಪಿರಿಚುವಲ್ ಕವರಿಂಗ್, ರೈಟ್? ಸ್ಪಿರಿಚುವಲ್ ಕವರಿಂಗ್. ಆ ವಾಕ್ಯಗಳು ನೀವು ಕೇಳುವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಅದು ನಿಮ್ಮ ಆತ್ಮದ ಒಳಗೆ ಬಾಣ ಹೊಕ್ಕಿದಾಗೆ ಪ್ರವೇಶವಾಗ್ತದೆ. ಅದು ಎಲ್ಲಿ ಹೋಗುವುದಿಲ್ಲ, ಸ್ವಿಂಕಂದ ನಿಮ್ಮ ಆತ್ಮದ ಒಳಗೆ ಹೋಗ್ತದೆ. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿ ಜೀವವಾಗಿದೆ. ಬದುಕಿಸುವಂಥದ್ದು ಆತ್ಮವೇ, ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಮಾತಾಡಿದ ಮಾತುಗಳು ಏನಾಗಿದೆ? ಆತ್ಮವಾಗಿ ಜೀವವಾಗಿದೆ. ಆತ್ಮದ ಒಳಗೆ ವಾಕ್ಯ ಪ್ರವೇಶಿಸ್ತಂದ್ರೆ ಅದು ಬಾಯಲ್ಲಿ ಬರುತ್ತದೆ. ಆತ್ಮದಲ್ಲಿ ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಅದು ಬಾಯಲ್ಲಿ ಬರುವುದಿಲ್ಲ. ನಿನ್ನ ಬಾಹ್ಯಾಟ ಎಷ್ಟೇ ವಾಕ್ಯವನ್ನು ಮಾತಾಡ್ಬೋದು, ಪರಿಸ್ಥಿತಿಗಳು ಬರುವಾಗ ವಾಕ್ಯ ಬರಬೇಕಂತಂದ್ರೆ ಅದು ನಿನ್ನ ಹೃದಯದಲ್ಲಿರಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ಮೊದಲು ವಾದಿಸುವವನು ನ್ಯಾಯವಾದಿ ನಿಲ್ಲಿಸುವನು, ಪ್ರತಿವಾದಿ ಎದ್ದಾಗ ಗೊತ್ತಾಗ್ತದೆ. ಇದೆ, ಎಲ್ಲಿದೆ? ಓದಿ 18 ಚಾಪ್ಟರ್ 18. ಸಿಸ್ಟರ್ ವಿಲ್ಮಾ ಓದಿ, ಜಾನೋಕ್ತಿ 18ನೇ ಅಧ್ಯಾಯ 17ನೇ ವಚನ ಓದಿ. ಮೊದಲು ವಾದಿಸುವವನು ನ್ಯಾಯವಾದಿ ಎಂದು ತೋರುವನು, ಪ್ರತಿವಾದಿ ಎದ್ದ ಮೇಲೆ ಅವನ ಪರೀಕ್ಷೆ ಆಗುವುದು. ಹೀಲಿಂಗ್ ಬಗ್ಗೆ ನಾನು ತುಂಬಾ ಮಾತಾಡಬಹುದು. ಯೇಸು ಗುಣ ಮಾಡುತ್ತಾನೆ, ಯೇಸು ಆತನ ಭಾಷಣ ಗುಣ ಆಗಿದ್ದೇನೆ, ನಾನು ಫುಲ್ 1 ಗಂಟೆ ಪ್ರಸಂಗ ಕೊಡ್ಬೋದು. ನಾನು ಮನೆಗೆ ಹೋಗುವಾಗ ಏನೋ ಒಂದು ಜುಮ್ ಸಿಂಪ್ಟಮ್ಸ್ಗಳು ಬರ್ತವೆ. ಈಗ ಪ್ರತಿವಾದಿ ಎದ್ದ, ಏನು ಪ್ರೀಚ್ ಮಾಡಿದೆಯೋ ಅದನ್ನೇ ನೀನು ಒಬ್ಬನಿರುವಾಗ ಮಾತಾಡಬೇಕು, ರೈಟ್? ನಮ್ಮೂನು ಬೆಚ್ಚ ಹಾಕೊಂಡದಿಲ್ಲದೆ ಒಂಚೂರು ಬೆಚ್ಚ ನೀರು ಬರ್ತಾನ. ಆಹಾ, ಆಗ ಸೈತಾನದಿಂದ ಹಿಡಿಯವನನ್ನು. ಆಗ ಹೇಳಬೇಕು, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ನಾನು ಒಬ್ಬಂಟಿಗನಾಗಿರುವಾಗ ಅದೇ ಮಾತಾಡ್ತೇನೆ, ಫುಲ್ಪಿಟಿಗೆ ಹೋಗುವಾಗ ಅದೇ ಮಾತಾಡ್ತೇನೆ, ದಾರಿಯಲ್ಲಿ ಹೋಗುವಾಗ ಅದೇ ಮಾತಾಡುತ್ತೇನೆ. ಯಾವ ಪ್ರತಿವಾದಿ ಬರಲಿ, ನಾನು ವಾಕ್ಯವನ್ನೇ ಮಾತಾಡುತ್ತೇನೆ. ಕೆಲವರ ಕಿಸೆ ಫುಲ್ ಆದಾಗ ಫುಲ್ಲು ಜಾಯ್, ಅವರಿಗೆ ಫುಲ್ಲು ನಗು ಬರ್ತದೆ. ಓಹೋ, ಆರಾಧನೆ ಮಾಡುವ ಖುಷಿ. ಸ್ವಲ್ಪ ಕಿಸೆ ಖಾಲಿ ಆಯಿತು, ಕಣ್ಣೀರ ಕಡಲಲ್ಲಿಯೇ ಕಡಲು ದೊಡ್ಡದಾಗ್ತದೆ. ಆಹಾ, ನಮ್ಮ ಜಾಯ್ ಇರುವಂಥದ್ದು ಕಿಸೆ ಫುಲ್ಲಾದಾಗಲ್ಲ. ಅಂಜೂರದ ಮರವು ಚಿಗುರದಿದ್ದರೂ, ದ್ರಾಕ್ಷೆಯಲ್ಲಿ ಫಲ ಇಲ್ಲದಿದ್ದರೂ, ಹಟ್ಟಿಯಲ್ಲಿ ಮಂದೆ ಇಲ್ಲದಿದ್ದರೂ, ಬೆಳೆ ಉತ್ಪತ್ತಿ ನಾನು ನನ್ನ ಕರ್ತನಲ್ಲಿ ಆನಂದ ಪಡುವನಾಗಿದ್ದೇನೆ. ಕಮಾನ್ ಹೇಳ್ರಿ, ಐ ರಿಜಾಯ್ಸ್ ಇನ್ ಮೈ ಗಾಡ್, ಐ ರಿಜಾಯ್ಸ್ ಇನ್ ಮೈ ಗಾಡ್, ಹಿ ಈಸ್ ಮೈ ಲೈಫ್.
Lord is my shepherd, I shall not want anything. ಎಲ್ಲಿಂದ ಬರುವುದು, ಹೇಗೆ ಬರುವುದು? ನಾನು ಇಲ್ಲಿ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡುವಾಗ ಕಾಡಲ್ಲಿ ನಾನು ಅದು ನೋಡಲೇ ಇಲ್ಲ, ಎಲ್ಲಿಂದ ಬರುವುದು, ಎಲ್ಲಿಂದ ಬರ್ತದೆ. ಎಷ್ಟೋ ಸರ್ತಿ ಕಿಸೆ ಖಾಲಿ ಇಟ್ಕೊಂಡು ಫೈತಲ್ಲಿ ಹೋಗಿದ್ದೇನೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಏನು ಇಲ್ಲದವರಾಗಿದ್ದರೂ ಎಲ್ಲವೂ ಇದ್ದವರಾಗಿದ್ದೇವೆ. ಲಾರ್ಡ್ ಈಸ್ ಮೈ ಶೆಪರ್ಡ್. ಹೇಳ್ರಿ, ಲಾರ್ಡ್ ಈಸ್ ಮೈ ಶೆಪರ್ಡ್. ಯೆಹೋವನು ನನ್ನ ಕುರುಬನು, ಕೊರತೆ ಪಡೋದೇ ಇಲ್ಲ. ನೀನು ಡಿಕ್ಲೇರ್ ಮಾಡುವಾಗ ಕಾಣದ ಲೋಕದಲ್ಲಿ ದೂತರುಗಳು ನಿಮಗೋಸ್ಕರ ವರ್ಕ್ ಮಾಡುತ್ತಾರೆ. ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್, ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ದೇವರ ರಾಜ್ಯದಲ್ಲಿ ನೀನು ಕಾರ್ಯಪ್ರವೃತ್ತರಾಗುತ್ತಿ. ನೀನು ದೂತರಿಗೆ ವಾಯ್ಸ್ ಕೊಡುತ್ತೀರಿ. ಅವರು ನಿನ್ನ ಶಬ್ದವನ್ನು ಕೇಳಲು ರೆಡಿ ಆಗಿದ್ದಾರೆ. ಅವರಿಗೆ ವಾಯ್ಸೇ ಇಲ್ಲ. ಅವ್ರೇನಂತ ಕೆಲಸ ಮಾಡಲಿ? ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಹಲ್ಲೆಲೂಯಾ. ಅವರು ರೆಡಿ ಇದ್ದಾರೆ. ನಾವು ಆರಾಧಿಸ್ತಿರುವಾಗ ಇಮ್ಯಾಜಿನೇಷನ್, ಕಲ್ಪನೆ ಹಾಡೋದಲ್ಲ. ಸ್ಪಿರಿಚುವಲ್ ವರ್ಲ್ಡ್ ಇಸ್ ಸೋ ರಿಯಲ್. ನಾವು ಅವರೊಟ್ಟಿಗೆ ಇದ್ದೇವೆ. ನಿಮಗೆ ಗೊತ್ತಾ, ನೀವು ಇಲ್ಲಿ ಆರಾಧನೆ ಮಾಡುವಾಗ ಕಾಣದ ಲೋಕದಲ್ಲಿ ಭಕ್ತರು ಕೂಡ ಇದ್ದಾರೆ. ಫಸ್ಟ್ ಹೇಗೆ ಹೇಳ್ತಾ ಇದ್ದೀರಿ ಭಕ್ತರಿದ್ದಾರಂತ? ಹೇಗೆ ಹೇಳ್ತೀರಿ? ಓದಿರಿ. ಹೀಬ್ರೂಸ್ 12 ಚಾಪ್ಟರ್ ಓದಿರಿ. ಹೀಬ್ರೂಸ್ 12 ಹೇಳ್ರಿ. ಆದ ಕಾರಣ, ಎಲ್ಲೋಡ್ರಿ, ಆದ ಕಾರಣ. ಆದ ಕಾರಣ ಅಂತ ಹೇಳಿದ್ರೆ 11ನೇ ಅಧ್ಯಾಯದಲ್ಲಿ ಫಿನಿಶ್ ಆಗ್ತದೆ. 11ನೇ ಅಧ್ಯಾಯ ಏನು ಬರೆಯಲ್ಪಟ್ಟಿದೆ? ಎಲ್ಲ ಹಳೆ ಒಡಂಬಡಿಕೆ ಭಕ್ತರ ಫೇತ್ ಹೀರೋಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಹೇಬೇಲನು ಬರುತ್ತಾನೆ, ಹನೋಕನು ಬರುತ್ತಾನೆ, ಅಬ್ರಾಮನು ಬರುತ್ತಾನೆ, ಓಕೆ, ಗಿದ್ಯೋನು ಬರುತ್ತಾನೆ, ಸಾಮ್ಯುಯೇಲ ಬರುತ್ತಾನೆ. ಎಲ್ಲ ಪ್ರಾಫಿಟ್ಗಳು, ಅನೇಕ ಪ್ರಾಫಿಟ್ಗಳ ಬಗ್ಗೆ ಮಾತಾಡಿ ಕಡೆಗೆ ಹೇಳ್ತಾನೆ ಆದ ಕಾರಣ. ಇಷ್ಟು ಮಂದಿ ಸಾಕ್ಷಿಯವರು ಮೇಘಾದೋಪಾದಿಯಲ್ಲಿ ಎಲ್ಲಿರಲು? ಪರಲೋಕದಲ್ಲಿಯಾ? ಕಮಾನ್, ಎಲ್ಲಿ? ಕಮಾನ್, ಎಲ್ಲಿ ಹೇಳ್ರಿ? ಎಲ್ಲಿ ಎಲ್ಲಿ ಎಲ್ಲಿ? ಕಮಾನ್, realm of the spirit ಅಲ್ಲಿ, ಇಲ್ಲಿ. ನಿಮಗೆ ಗೊತ್ತಾ, ಯೇಸು ಸ್ವಾಮಿ ರೂಪಾಂತರ ಬೆಟ್ಟದಲ್ಲಿ ಸಡನ್ಲಿ ರೂಪಾಂತರ ಆದ. ಒಂದು ಸೈನ್ ಕೊಟ್ಟ. ಸಡನ್ಲಿ ನೋಡುವಾಗ ಇಬ್ಬರಿದ್ದಾರೆ, ಮೋಶೆ ಮತ್ತೆ ಏಲಿಯ. ನಿಮ್ಗೆ ಗೊತ್ತಾ, ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗೆ ನಾವು ಮಾರ್ಪಾಡುವೆವು. ನಾವು ಮಾರ್ಪಾಡುವಾಗ ಈ ಮೇಘಾದೋಪಾದಿಯಲ್ಲಿದ್ದ ಎಲ್ಲ ಭಕ್ತರು ಸಡನ್ಲಿ ಅಪಿಯರ್ ಆಗುತ್ತಾರೆ. This is a truth. This is the truth. Praise God. ನಿಮ್ಗೆ ಅನೇಕ ಸ್ಕ್ರಿಪ್ಚರ್ಗಳನ್ನು ತೋರಿಸು. ಸಡನ್ಲಿ ಅಪಿಯರ್ ಆಗ್ತಾರೆ. ಸಡನ್ಲಿ
ಇನ್ನೊಂದು ಸ್ಕ್ರಿಪ್ಚರ್ ತೋರಿಸ್ತೇನೆ, ಓದಿರಿ. ಲೆಟರ್ ಆಫ್ ಜಾನ್ 3 ಚಾಪ್ಟರ್. ಮೆಲ್ಲ ಓದಿರಿ, ಮೆಡಿಟೇಟ್ ಮಾಡಿ ಓದಿರಿ, ಜಸ್ಟ್ ನೀವು ಫೀಲ್ ಮಾಡ್ತೀರಿ. ಲೆಟರ್ ಆಫ್ ಜಾನ್, ಫಸ್ಟ್ ಲೆಟರ್ 3 ಚಾಪ್ಟರ್ 1, 2, 3 ವರ್ಸ್. ಓಕೆ, ಮೆಲ್ಲ ಓದುವ. ದೇವರ ಮಕ್ಕಳೆಂಬ ಹೆಸರು ನಮಗೆ ಕೊಡುವುದರಲ್ಲಿ ತಂದೆಯು ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡ್ರಿ. ನಮಗೆಂಥ ಹೆಸರು ಕೊಡಲ್ಪಟ್ಟಿದೆ? ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, ಪೆಂಟೆಕೋಸ್ಟ್, ನ್ಯೂ ಲೈಫ್, ಬ್ಯಾಪ್ಟಿಸ್ಟ್. ಅದು ಇಲ್ಲಿ, ಅಲ್ಲಿ ಕೇವಲ ಮಕ್ಕಳು ಅಷ್ಟೇ. ಪ್ರೇಸ್ ಗಾಡ್. ಅಲ್ಲಿ ಯಾರು? ಕೇವಲ ಮಕ್ಕಳು. ದೇವರ ಮಕ್ಕಳೆಂಬ ಹೆಸರು ನಮಗೆ ಕೊಡುವುದರಲ್ಲಿ ತಂದೆ ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡ್ರಿ. ಹೇಳ್ರಿ, ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ ನೋಡ್ರಿ. ಕಮನ್ ಹೇಳ್ರಿ, ನೋಡ್ರಿ, ಹೇಳ್ರಿ, ನೋಡ್ರಿ. ನಾವು ಆತನ ಮಕ್ಕಳಾಗಿದ್ದೇವೆ. ದಟ್ ಇಸ್ ಟ್ರೂ. ಹೇಳ್ರಿ, ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳ್ಕೊಳ್ಳುವುದಿಲ್ಲ, ಅದು ಆತನು ತಿಳ್ಕೊಳ್ಳಲಿಲ್ಲವಲ್ಲ. ಅದಕ್ಕೋಸ್ಕರ ಏನೇನೋ ಹೆಸರಿಟ್ಟಿದ್ದಾನೆ, ಮತಾಂತರ, ಅದು ಇದು. ಹೌದು, ಅವ್ರಿಗೆ ಗೊತ್ತಿಲ್ಲಲ್ಲ. ನಾವೇನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ನೀವು ಯಾರ್ಯಾರು ಕರೆದ ಹೆಸರನ್ನು ಅದಕ್ಕೆ ಹೇಳ್ಬೇಡ್ರಿ, ಹೇಳ್ರಿ ನಾವು ಮಕ್ಕಳು. ಫಸ್ಟ್ ನಿಮಗೆ ಗೊತ್ತಿರಲಿ, ಯೇಸುವನ್ನು ಅಂಗೀಕಾರ ಮಾಡಿದಾಗ ನೀವು ಅದಕ್ಕೆ ಸೇರ್ತೀರಿ, ಇದಕ್ಕೆ ಸೇರ್ತೀರಿ, ಅದು ಮೊದಲು ತೆಗೆದು ಹಾಕಿ ತಲೆಯಲ್ಲಿ. ನಾವು ಫಸ್ಟ್ ಯಾರು ಯಾರು ಆತನನ್ನು ಅಂಗೀಕಾರ ಮಾಡಿದರೋ ಅವರಿಗೆ ಕ್ಯಾಥಲಿಕ್ ಆಗುವ ಅಥವಾ ಪೆಂಟೆಕೋಸ್ಟಲ್ ಆಗುವ ಅಧಿಕಾರ ಕೊಟ್ಟನಂತ ಹೇಳಲಿಲ್ಲ. ಯಾರು ಯಾರು ಆತನ ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಹೇಳಿ, ನಾವು ದೇವರಿಂದ ಹುಟ್ಟಿದವರು. ಇರಲಿ, ಅದು ಆತನನ್ನು ತಿಳ್ಕೊಳ್ಳಿಲ್ಲವಲ್ಲ. ನೆಕ್ಸ್ಟ್, ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗೋ ಅದು ಇನ್ನು ಪ್ರತ್ಯಕ್ಷ ಆಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ, ಕಮಾನ್ ಹೇಳ್ರಿ, ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗೇ ಇರುವೆವೆಂದು ಬಲ್ಲೆವು. ಮೂಮೆಂಟ್ ಕ್ರಿಸ್ತನು ಪ್ರತ್ಯಕ್ಷನಾಗುತ್ತಾನೆ, ಇಮ್ಮಿಡಿಯೇಟ್ಲಿ ನಮಗೆ ಗೊತ್ತಾಗ್ತದೆ ನಾವು ಆತನ ಹಾಗೆ ಇದ್ದೇವೆ ಅಂತ. ನೆಕ್ಸ್ಟ್, ಬಲ್ಲೆವು, ಹೇಳ್ರಿ, ಬಲ್ಲೆವು. ನೆಕ್ಸ್ಟ್, ಯಾಕಂದ್ರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಈಗ ಸ್ವಲ್ಪ ಗೆಸ್ಸಿಂಗ್. ಕೆಲವರು ನಂಬಲಿಕ್ಕೆ ಬಹಳ ಕಷ್ಟ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗೇ ನಾವು ಭೂಲೋಕದಲ್ಲಿ ಇದ್ದೇವೆ ಅಂತ ವಾಕ್ಯ ಹೇಳ್ತದೆ. ಎಷ್ಟೋ ಮಂದಿ ಬಿಲೀವರ್ಗಳು ನಂಬುವುದಿಲ್ಲ, ವಾಕ್ಯವನ್ನು ನಂಬುದಿಲ್ಲ. ಬೇರೆ ಬಿಡ್ರಿ, ಅದು ಹಾಗೆಲ್ಲ, ಅದು ಹೀಗೆ ಎಂತ ಹಾಗೆಲ್ಲ ಅಂದ್ರೆ ನಂಬಲಿಕ್ಕೆ ಹೆದರಿಕೆ. 6 ಇಂಚಿನ ಎಂಕುಲು ಇಂಚಿನ ಒಬ್ಬ ನಿಜವಾದ ದೀನತೆ ಅಂತ ಹೇಳಿದ್ರೆ ದೇವರ ವಾಕ್ಯ ಇದ್ದ ಹಾಗೆ ನಂಬುವುದು. ಈ ಶರೀರ ನಿಮಗೆ ಅಷ್ಟು ಈಸಿಯಾಗಿ ನಂಬಲಿಕ್ಕೆ ಬಿಡುವುದಿಲ್ಲ. ಯಾಕೆಂದ್ರೆ ತುಂಬ ಕಲಿತು ಬಂದೆ ಏನೇನೋ. ಅದಕ್ಕೆ ಬೈಬಲ್ ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವ ಕಾರಣ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಿದ್ದೇವೆ. ಈ ದೇಹದ ಮೂಲಕ ನಾವು ದೇವರನ್ನು ನೋಡಲಿಕ್ಕೆ ಆಗುವುದಿಲ್ಲ. ಯಾವಾಗ ಆತನು ಪ್ರತ್ಯಕ್ಷನಾಗುತ್ತಾನೆ, ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ ಈ ಮರಣಾಧಿಕಾರವಾದ ಈ ಮಣ್ಣಿನ ದೇಹ ಹೋಗಿ ಮಹಿಮೆಯ ದೇಹವಾಗ್ತದೆ. ಸಡನ್ಲಿ ಆತನನ್ನು ನೋಡ್ತೇವೆ, ಸಡನ್ಲಿ ಭಕ್ತರನ್ನು ನೋಡ್ತೇವೆ, ಆತನನ್ನು ಇದ್ದ ಹಾಗೆ ನಾವು ನೋಡ್ತೇವೆ. ಯಾರ ಬಗ್ಗೆ ನೀವು ಇಷ್ಟರವರೆಗೆ ಕೇಳಿದ್ದೀರೋ, ಅಬ್ರಾಮ್, ಈಸಾಕ್, ಯಾಕೋಬ್, ಪೌಲ್, ಪೀಟರ್, ಇದ್ದಾಗ ಅವರನ್ನು ನೋಡ್ತೇವೆ. ಸಡನ್ಲಿ ಈಸ್ ಕಮಿಂಗ್, ಆತನು ಬರುತ್ತಾನೆ. ಸಡನ್ಲಿ ಅವರೆಲ್ಲರೂ ನಾವು ಇದ್ದ ಹಾಗೆ ನೋಡುತ್ತೇವೆ. ವಾಟ್ ಎ ಗ್ಲೋರಿಯಸ್ ಮೂಮೆಂಟ್. ಪ್ರೇಸ್ ಗಾಡ್. ಬೈಬಲ್ ಹೇಳ್ತೇವೆ ಅವರು ಇದ್ದ ಹಾಗೆ ನೋಡ್ತೀವಿ, ಇಲ್ಲದವರ ಹೇಗಿದ್ದಾರೋ ಹಾಗೆ ನೋಡ್ತೇವೆ. ಅದು ಇಮ್ಯಾಜಿನೇಷನ್ ಅಲ್ಲ, ಕಲ್ಪನೆ ಅಲ್ಲ, ಸಡನ್ಲಿ ನಾವು ನೋಡ್ತೇವೆ. ಅದಕ್ಕೆ ಅಪೊಸ್ತಲ ಪೌಲ್ ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ, ಇಷ್ಟು ಮಂದಿ ಸಾಕ್ಷಿಗಳು ಮೇಘಾದೋಪದಲ್ಲಿ ನಮ್ಮ ಸುತ್ತಲೂ ಇರಲಾಗಿ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಂಡ ಪಾಪವನ್ನು. ಓದಿರಲ್ಲಿ, ಮೇಘಾದೋಪದಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಓಡುವ.
ಎರಡು ಸಂಗತಿಗಳು: ಅಭ್ಯಂತರ ಮಾಡುವ ಭಾರ, ಹತ್ತಿಕೊಂಡ ಪಾಪ. ನಾವು ಪಾಪಿಗಳಲ್ಲ, ಹತ್ತಿಕೊಂಡ ಪಾಪ. ಒಬ್ಬನು ಓಟದಲ್ಲಿ ಓಡಬೇಕಾದರೆ ಅವನು 10 ಕಿಲೋ ಕಲ್ಲು ಕಟ್ಟಿ ಓಡಲಿಕ್ಕೆ ಆಗುವುದಿಲ್ಲ. ಅದನ್ನು ಗಂಬೂಟ ಹಾಕಿಕೊಂಡು ಓಡಲಿಕ್ಕೆ ಆಗುವುದಿಲ್ಲ. ಅದನ್ನು ಜೀನ್ಸ್ ಪ್ಯಾಂಟ್ ಹಾಕಿ ಓಡಲಿಕ್ಕೆ ಆಗುವುದಿಲ್ಲ. ಬಟ್ಟೆ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಲೈಟ್ ಮಾಡ್ತಾನೆ. ಯಾಕೆ? ಅವನಿಗೆ ಸ್ಪೀಡ್ ಜಾಸ್ತಿ ಆಗ್ತದೆ ಓಡುವಂಥದ್ದು. ರೈಟ್? ಇವತ್ತು ಆ ಚಿಂತೆ ಈ ಚಿಂತೆ ಎಲ್ಲ ಹಿಡ್ಕೊಂಡು ತಲೆ ಮೇಲೆ ಸಭೆಗೆ ಬರುವಾಗ ಸರಿಯಾಗಿ ಓಡಲಿಕ್ಕೆ ಆಗುವುದು, ಭಂಗಕ್ಕೆ ಬರುವುದು ಕತ್ತೆ ಬಂದ ಹಾಗೆ. ಇಲ್ಲಿ ಕತ್ತೆ ಇದ್ದವರು ನಿಮ್ಮ ಲೋಡ್ ಖಾಲಿ ಮಾಡಿ ಕುದುರೆಯಾಗಿ ಓಡಿಸುದು ನಿಮ್ಮನ್ನು. ಸಂಡೇ ಅಥವಾ ಶುಕ್ರವಾರ ಬರುವಾಗ ಕತ್ತೆ ಅಂತ ಹೇಳಿದ್ರೆ ಫುಲ್ ಲೋಡ್ ಇಟ್ಕೊಂಡು. ಇಲ್ಲಿ ಏನು ಮಾಡೋದು? ಟೀಚಿಂಗ್ ಅಂತ ಹೇಳಿದ್ರೆ ನಿಮ್ಮ ಲೋಡನ್ನು ಅನ್ಲೋಡ್ ಮಾಡುವ ಸರ್ವಿಸ್ ಸ್ಟೇಷನ್ ಇದು. ರೈಟ್? ತುಂಬ ಭಾರಗಳಿರ್ತವೆ. ಆಗ ನೀವು ನ್ಯಾಚುರಲ್ ಕಾನ್ಷಿಯಸ್ ಹೋಗಿ ನೀವು ಸ್ಪಿರಿಚುವಲ್ ಕಾನ್ಷಿಯಸ್ಗೆ ಬರುತ್ತೀರಿ. ಯಾವ ಕಾನ್ಷಿಯಸ್? ಸ್ಪಿರಿಚುವಲ್ ಕಾನ್ಷಿಯಸ್. ಓ, ಆತನು ಬರುತ್ತಾನೆ, ಓ ಆತನು ಬರುತ್ತಾನೆ. Oh, we are surrounded by angels, surrounded by saints. Hallelujah. The cloud of witness ಅಂತ ಹೇಳ್ತಾರೆ. ನಿಮಗೆ ಗೊತ್ತಾ? ನಾನು ನಿಮ್ಗೆ ಕೇಳಿದಿರಿ ವಚನವನ್ನು. ಯೇಸು ಸ್ವಾಮಿ ಪುನರುತ್ಥಾನ ಆಗುವಾಗ ಆತನು ಮಾತ್ರ ಎದ್ದದಲ್ಲ, ಆತನೊಟ್ಟಿಗೆ ಯಾರು ಎದ್ದಿದ್ದಾರೆ? ಹಳೆ ಒಡಂಬಡಿಕೆಯ ಯಾರೆಲ್ಲ ಭಕ್ತರಿದ್ದಾರೆ ಅವರು ಕೂಡ ಸಮಾಧಿ ಒಳಗಿಂದ ಹೊರಗೆ ಬಂದರು. ರೈಟ್? ಸಮಾಧಿಗಳೊಳಗಿಂದ ಹೊರಗೆ ಬಂದರು ಮತ್ತು ಪರಿಶುದ್ಧ ಪಟ್ಟಣದಲ್ಲಿ 40 ದಿನ ಅನೇಕರಿಗೆ ಕಾಣಿಸಿಕೊಂಡರು. ಅವರು ಆತ್ಮ ಪ್ರಾಣ ಶರೀರದಲ್ಲಿ. ದಟ್ ಇಸ್ ಎ ಫಸ್ಟ್ ರ್ಯಾಪ್ಚರ್. ಯಾವುದಂತ ಹೇಳಿದರೆ ಯೇಸು ಸ್ವಾಮಿ ಹೇಳಿದ ಮಾತು. ಯಾವಾಗ ಯೇಸು ಸ್ವಾಮಿ ಪುನರುತ್ಥಾನಾದ, ಹಳೆ ಒಡಂಬಡಿಕೆ ಎಲ್ಲ ಭಕ್ತರು ಪುನರುತ್ಥಾನಾಗಿದ್ದಾರೆ. ವಾಕ್ಯ ಹೇಳ್ತದೆ. ಅವರ ದೇಹಗಳು ಎದ್ದವು ಅಂತ ಬೈಬಲ್ ಹೇಳ್ತದೆ. ಅವರ ದೇಹಗಳು ಮಹಿಮೆಯೊಡನೆ ಎದ್ದವು ಅಂತ ಹೇಳ್ತದೆ ಬೈಬಲ್. ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಅಂತ ಹೇಳ್ತದೆ. ಅವರ ಒಟ್ಟಿಗೆ ಅವರಿದ್ದರು ಸುತ್ತಲೂ ಅಲ್ಲಿ. ಬಟ್ ಆತನು ಪರಲೋಕಕ್ಕೆ ಹೋಗುವಾಗ ಯೇಸು ಸ್ವಾಮಿ ಒಬ್ಬನು ಹೋಗಲಿಲ್ಲ. ಆತನು ಪರಲೋಕಕ್ಕೆ ಹೋಗುವಾಗ ಅವರ ಒಟ್ಟಿಗೆ ಹೋದ. ಇಲ್ಲಿ ಹೇಳ್ತೇನೆ ನಿಮಗೆ, ಓದಿರಿ. ಆಕ್ಟ್ ಆಫ್ ಅಪೋಸ್ಟಲ್ 10ನೇ ವಚನ, 1:10. 9ರಿಂದ ಓದುವ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಇಲ್ಲಿ ಕನ್ನಡದಲ್ಲಿ ಮೋಡ ಅಂತ, ಅದು ನೀರಿನ ಮೋಡ ಅಲ್ಲ. ಇಂಗ್ಲಿಷ್ನಲ್ಲಿ ಇರ್ತದೆ, now when he had spoken these things while they watched, he was taken up and a cloud received him. Who is that cloud? The cloud of witness. ಓದ್ತೀರಾ? 12ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಇಷ್ಟು ಮಂದಿ ಸಾಕ್ಷಿಗಳು ಮೇಘಾದೋಪದಲ್ಲಿ. ಇಂಗ್ಲಿಷ್ನಲ್ಲಿ ದ ಕ್ಲೌಡ್ ಆಫ್ ವಿಟ್ನೆಸ್. ಕ್ಲೌಡ್ ಆಫ್ ವಿಟ್ನೆಸ್ ಅಂದರೆ ಇವರು. ರೈಟ್? ದ ಕ್ಲೌಡ್ ರಿಸೀವ್ಡ್ ಹಿಮ್. ಕ್ಲೌಡ್ ರಿಸೀವ್ಡ್ ಹಿಮ್. ಮುಂದೆ ಅಲ್ಲಿ 1:9 ಆಕ್ಟ್ ಆಫ್ ಅಪೋಸ್ಟಲ್ 1 ಚಾಪ್ಟರ್ 9 and 10. ಓಕೆ, ಇನ್ನೊಂದು 10ನೇ ವಚನ ಓದುವ. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಏರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಹಾಗಾದರೆ ಎಲ್ಲಿ ಹೋದದವನು? ಎಣ್ಣೆ ಮರಗಳ ಗುಡ್ಡದಲ್ಲಿ. ರೈಟ್? ಅವನು ಸೆಕೆಂಡ್ ಕಮಿಂಗ್ ಬರುವುದು ಅಲ್ಲಿ. ರ್ಯಾಪ್ಚರ್ ಇಸ್ ನಾಟ್ ಎ ಸೆಕೆಂಡ್ ಕಮಿಂಗ್. ರ್ಯಾಪ್ಚರ್ ಎರಡನೇ ಬರೋಣಕ್ಕಿಂತ 7 ವರ್ಷಗಳ ಮುಂಚೆ ಆಗುವ ಸಂಗತಿ. ಸೆಕೆಂಡ್ ಕಮಿಂಗ್ಗೆ, ಎರಡನೇ ಬರೋಣಕ್ಕೆ ರ್ಯಾಪ್ಚರೇ ಒಂದು ಸೈನ್. ರ್ಯಾಪ್ಚರಿಗೆ ಸೈನ್ ಇಲ್ಲ.
ರ್ಯಾಪ್ಚರ್ ಆಯಿತು ಅಂತ ಹೇಳಿದ್ರೆ ಅದೇ ಸೈನ್. ಇನ್ನು ಕೇವಲ 7 ವರ್ಷ ಮುಗಿಯಿತು. 7 years. ದಾನಿಯೇಲನ ಗ್ರಂಥ 70ನೇ ವಾರ ಪ್ರಾರಂಭವಾಯಿತು. 7 years. 69 ವಾರ ಮುಗಿದಿದೆ. 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾ ಸಂಕಟ ಕಾಲ ಪ್ರಾರಂಭ. ನೆಕ್ಸ್ಟ್ 7 years. ಈಗ ಇಷ್ಟು ಮಂದಿ ಸಾಕ್ಷಿಗಳು ಮೇಘಾದೋಪದಲ್ಲಿ ನಮ್ಮ ಸುತ್ತಲೂ ಇರಲಾಗಿ ಅಲ್ಲಿ ಅಪೋಸ್ತಲರು ಅಲ್ಲಿ ಆತನು 500 ಮಂದಿಗೆ ಆಜ್ಞೆ ಕೊಡ್ತಾನೆ. ದೇವರು ಮೇಲಿನಿಂದ, ಯೇಸುಸ್ವಾಮಿ ಪರಲೋಕಕ್ಕೆ ಹೋಗೋ ಮುಂಚೆ ದೇವರು ಮೇಲಿನಿಂದ ಶಕ್ತಿಯನ್ನು ಕಳಿಸುವವರೆಗೆ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬೇಡ್ರಿ ಅಂತ ಅಲ್ಲಿ ಕೇಳುವಾಗ 500 ಮಂದಿ ಇದ್ದರು. ಯೇಸುಸ್ವಾಮಿ ಅಪ್ಪಣೆ ಕೊಡುವಾಗ ನಾವು ನೋಡ್ತೇವೆ 15ನೇ ಅಧ್ಯಾಯ 6ನೇ ವಚನ, 1ನೇ ಕೊರಿಂಥ ನಾವು ನೋಡ್ತೇವೆ. ಬಟ್ ಅಲ್ಲಿ ನಾವು ನೋಡ್ತೇವೆ 14ನೇ ವಚನದಲ್ಲಿ, 1ನೇ ಅಧ್ಯಾಯ 14ನೇ ವಚನ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ 120 ಮಂದಿ ಇದ್ದರು. ಕೇವಲ 120 ಅಂದರೆ 380 ಮಂದಿ ಮನೆಗೆ ಹೋಗಿದ್ದಾರೆ. ಯೇಸು ಸ್ವಾಮಿ ಅಪ್ಪಣೆ ಕೊಟ್ಟದ್ದು 500 ಮಂದಿಗೆ. ಬಟ್ ಯೇಸುವಿನ ಆಜ್ಞೆಯನ್ನು ನೆರವೇರಿಸಿದವರು 120 ಮಂದಿ. ಬಟ್ 120 ಮಂದಿಯ ಮೇಲೆ ಪವಿತ್ರಾತ್ಮನು ಇಳಿದು ಬರುತ್ತಾನೆ. ಚರ್ಚ್ ಪ್ರಾರಂಭವಾಗುತ್ತದೆ. ಸಭೆ 120 ಮಂದಿಯಲ್ಲಿ ಪ್ರಾರಂಭವಾಗ್ತದೆ. ಸಡನ್ಲಿ ಪೌಲನು ಅಲ್ಲಿ ಪೇತ್ರನು ಪ್ರೀಚ್ ಮಾಡುತ್ತಾನೆ. 3,000 ಜನ ಒಂದೇ ಪ್ರಸಂಗದಲ್ಲಿ ಅವರೊಟ್ಟಿಗೆ ಸೇರ್ತಾರೆ. ಅವರ ಸಭೆಯ ಸಂಖ್ಯೆ 3,120. ಪ್ರೈಸ್ ಗಾಡ್. ಎಲ್ಲಿ ಕೇಳ್ರಿ, ಇನ್ನೊಂದು ವಿಷಯ, ಯಾವಾಗ ಒಬ್ಬ ವ್ಯಕ್ತಿ ಬಾರ್ನ್ ಅಗೇನ್ ಆಗುತ್ತಾನೆ ಅವನು ಕ್ರಿಸ್ತನಲ್ಲಿ ಇದ್ದಾನೆ. ಕ್ರಿಸ್ತನಲ್ಲಿ ನಾವು ಆಲ್ರೆಡಿ ಪರಲೋಕದಲ್ಲಿದ್ದೇವೆ. ಸೆಕೆಂಡ್ ಕಮಿಂಗ್ ಅಲ್ಲಿ ಇಲ್ಲಿ ಕೇಳ್ರಿ, ನಾವು ಆತನೊಟ್ಟಿಗೆ ಬರುತ್ತೇವೆ. ಓದಿರಿ ಕೊಲೋಸಿಯನ್ 3 chapter 1, 2, 3, 4 verse. ನಾನು ಓದ್ತೇನೆ ಕಾಲೆ. ಕೊಲೋಸಿಯನ್ 3 chapter. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಎಲ್ಲಿ? ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಅದರರ್ಥ ಕ್ರಿಸ್ತನಲ್ಲಿ ನೀವು ಕೂಡ ಅಲ್ಲೇ ಇದ್ದೀರಿ. ರೈಟ್. ನೆಕ್ಸ್ಟ್, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ಭೂ ಸಂಬಂಧ ಥ್ರೂ ಯುವರ್ ಸೆನ್ಸ್ ನಾಲೆಜ್, ಏನು ನೋಡ್ತೀರಿ, ಕೇಳ್ತೀರಿ, ಏನು ಫೀಲ್ ಮಾಡ್ತೀರಿ, ಅದರ ಮೇಲೆ ಮನಸ್ಸಿಡ್ಬೇಡ್ರಿ, ಮೇಲಿರುವುಗಳನ್ನು ಹುಡುಕಿರಿ. ಓಕೆ, ನೆಕ್ಸ್ಟ್. ಯಾಕಂದ್ರೆ ನೀವು ಸತ್ತಿರಲ್ಲ. ನಿಮ್ಮ ಓಲ್ಡ್ ಮ್ಯಾನ್ ಆತನು ಡಿಸ್ಕನೆಕ್ಟ್ ಆಗಿದ್ದಾನೆ, ಸತ್ತಿದ್ದಾನೆ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನೆಕ್ಸ್ಟ್ 4ನೇ ವಚನ, ನಮಗೆ ಜೀವವಾಗಿರುವ ಕ್ರಿಸ್ತನು, ಕಮನ್ ಹೇಳ್ರಿ, ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ, ಕಮನ್ ಹೇಳ್ರಿ, ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಸೆಕೆಂಡ್ ಕಮಿಂಗ್ ಅಲ್ಲಿ ನಾವು ಕೂಡ ಆತನೊಟ್ಟಿಗೆ ಬರುತ್ತೇವೆ. ಇಲ್ಲಿ ಆತನೊಟ್ಟಿಗೆ ಬಂದು 1,000 ವರ್ಷ ಇದೇ ಭೂಮಿಯಲ್ಲಿ ನಾವು ಆಳುವರಾಗಿದ್ದೇವೆ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್. ಪ್ರೈಸ್ ಗಾಡ್. 1,000 ವರ್ಷ. 1,000 ವರ್ಷ ಸೈತಾನಿಗೆ ಕಟ್ಟಿ ಹಾಕಲ್ಪಡುವುದು ನಾವು ನೋಡ್ತೀವಿ. 20ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 1, 2, 3ನೇ ವಚನ. ಹೇಳ್ರಿ, ಇಷ್ಟು ಮಂದಿ ಸಾಕ್ಷಿಗಳು, ದೇವದೂತರು ಮೇಘಾದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರಲಾಗಿ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಂಡ ಪಾಪವನ್ನು ತೆಗೆದು ಹಾಕಿ, ಯಾರು ತೆಗಿಬೇಕು? ತೆಗೆದು ಹಾಕಿ ನಂಬಿಕೆಯನ್ನು ಹುಟ್ಟಿಸುವನು, ಪೂರೈಸುವನಾದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟ, ಯಾರ ಓಟ ಅಲ್ಲ, ದೇವರು ನಿಮಗೊಂದು ಓಟವನ್ನು ನೇಮಕ ಮಾಡಿದ್ದಾನೆ. ದೇವರು ನಿಮಗೊಂದು ಟ್ರ್ಯಾಕ್ ಅನ್ನು ನೇಮಕ ಮಾಡಿದ್ದಾನೆ. ಯು ಕ್ಯಾನಾಟ್ ರನ್ ಅದರ್ಸ್ ಟ್ರ್ಯಾಕ್, ಯು ಮಸ್ಟ್ ರನ್ ಇನ್ ಯೋರ್ ಟ್ರ್ಯಾಕ್. ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಪ್ರೈಸ್ ಗಾಡ್. ಸ್ಥಿರ ಚಿತ್ತದಿಂದ ಓಡೋಣ. ಅಪೊಸ್ತಲ ಪೌಲ ಹೇಳ್ತಾನೆ, ಶ್ರೇಷ್ಠ ಹೋರಾಟ ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದ್ದೇನೆ, ನನ್ನ ಓಟವನ್ನು ಫಿನಿಶ್, ನಾನು ಓಡಿದ್ದೇನೆ. ಗಲಾತ್ಯ ಸಭೆಯವರಿಗೆ ಹೇಳ್ತಾನೆ, ಚೆನ್ನಾಗಿ ಓಡ್ತಾ ಇದ್ದೀರಿ, ನಾನು ನೋಡಿದ್ದೆ ನಿಮ್ಮ ಓಟ ಪ್ರಾರಂಭ, ಎಂಥ ಓಟ,
ಯಾರು ನಿಮ್ಮನಿಗೆ ತಡೆಗೋಡೆ ಇಟ್ಟರು? ನಿಮ್ಮ ಓಟಕ್ಕೆ ಏನಾಯಿತು? ಕೆಲವು ಪ್ರಾರಂಭದಲ್ಲಿ ತುಂಬ ಓಡ್ತಾರೆ, ಅವ್ರು ಟ್ರೈ ಮಾಡ್ತಾರೆ, ಅವರ ಓಟವನ್ನು ಬಿಟ್ಟು ಬೇರೆಯವರ ಟ್ರ್ಯಾಕಲ್ಲಿ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಇಷ್ಟು ಮನಸ್ಸು ಅಂತ ಹೇಳಿದ್ರೆ 6 ಮಂದಿಯ ಓಟ ಒಬ್ಬನೇ ಓಡ್ತೇನೆ ಅಂತ. 6 ಮಂದಿಯ ಓಟ ಓಡಬೇಡವೋ, ನಿನ್ನ ಓಟ ಮಾಡ್ಬೇ. ಡೋಂಟ್ ಲಿಮಿಟ್ ಗಾಡ್, ಡೋಂಟ್ ಲಿಮಿಟ್ ಗಾಡ್. ಎಕ್ಸ್ಟ್ರಾ ಇಮೋಷನಲ್. ದೇವರು ನಿನಗೆ ರಿವಾರ್ಡ್ ಕೊಡುವುದು ನೀನು ನಿನ್ನ ಟ್ರ್ಯಾಕಲ್ಲಿ ಓಡಿದಾಗ ಮಾತ್ರ. ಯಾರ ಟ್ರ್ಯಾಕಲ್ಲಿ ಓಡಲಿಕ್ಕೆ ಅಲ್ಲ. ಸೈತಾನ ಏನು ಮಾಡ್ತಾನೆ? ಇಮೋಷನ್ಲಿ ಪ್ರೇರೇಪಿಸ್ತಾನೆ ಯಾರ ಟ್ರ್ಯಾಕಲ್ಲಿ ಎಳೀಲಿಕ್ಕೆ ನಿನ್ನನಿಗೆ. ಯು ಕ್ಯಾನಾಟ್ ಡೂ ಎವ್ರಿಥಿಂಗ್. ನಿನಗೆಲ್ಲ ಒಂದು ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಸ್ಕೂಲ್ ಅಥವಾ ಕಾಲೇಜಲ್ಲಿ ಇರುವಾಗ ನಿಮಗೆ 100 ಮೀಟರ್ ಓಟ ಓಡಲಿಕ್ಕಿತ್ತು. ಫಸ್ಟ್ ನಿಮಗೆ ಗೊತ್ತಿದೆ ನನ್ನ ಟ್ರ್ಯಾಕ್ 3rd ಟ್ರ್ಯಾಕ್, ರೈಟ್? ಈ ಟ್ರ್ಯಾಕಲ್ಲೇ ನನಗೆ ನೇಮಕವಾದ ಟ್ರ್ಯಾಕಲ್ಲೇ ನಾನು ಓಡಬೇಕು. ಸ್ವಲ್ಪ ಅರ್ಧ ಓಡಿದ ನಂತರ ಅವನ ಟ್ರ್ಯಾಕ್ ಚೆನ್ನಾಗಿದೆ ಅಂತ ಮುಂದೆ ಹೋಗ್ತಾನೆ, ಅದರಲ್ಲಿ ಓಡಿದ್ರಿ. ಇವನ್ ನೀವು ಫಸ್ಟ್ ಬಂದರೂ ಕೂಡ ನೀನು ಟುಸ್, ರೈಟ್? ಇವನ್ ನೀನು ಫಸ್ಟ್ ಬಂದರೂ ಕೂಡ ನೀನು ಓಡಿದ್ದಿ, ಪ್ರಯಾಸ ಇದೆ, ಖಾಲಿ ಬಟ್ಟೆ ಫುಲ್ ಓಡಿದ್ದಿ, ಬಟ್ ನಿನಗೆ ರಿವಾರ್ಡ್ ಇಲ್ಲ. ಯಾಕಂದರೆ ನೀನು ನಿನ್ನ ಟ್ರ್ಯಾಕಲ್ಲಿ ಓಡಲಿಲ್ಲ, ನೀನು ಮತ್ತೊಬ್ಬರ ಟ್ರ್ಯಾಕಲ್ಲಿ ಓಡಿದ್ದಿ. ಫಸ್ಟ್ ಆಫ್ ಆಲ್ ಬಾರ್ನ್ ಅಗೇನ್ ಆದವರು ನಿಮ್ಮ ಟ್ರ್ಯಾಕ್ ಏನಂತ ಫೈಂಡ್ ಔಟ್ ಮಾಡಿರಿ. ಹೋಲಿ ಸ್ಪಿರಿಟ್ ನಿಮಗೆ ಹೆಲ್ಪ್ ಮಾಡುತ್ತಾನೆ, ನಿಮ್ಮ ಟ್ರ್ಯಾಕಲ್ಲಿ ನಿಮ್ಮನ್ನು ನಿಲ್ಲಿಸ್ತಾನೆ. ಆ ಟ್ರ್ಯಾಕಲ್ಲಿ ನೀವು ಓಡಲಿಕ್ಕೆ ಎಂಜಾಯ್ ಮಾಡುತ್ತೀರಿ. ಹಲ್ಲೆಲೂಯಾ. ಯು ವಿಲ್ ಹ್ಯಾವ್ ಎ ಗ್ರೇಟ್ ರಿವಾರ್ಡ್, ಯು ವಿಲ್ ಹ್ಯಾವ್ ಎ ಗ್ರೇಟ್ ಗ್ರೇಸ್. ಪ್ರೈಸ್ ಗಾಡ್. ಸಮಯ ಆಯಿತು ನಾವೆಲ್ಲ ನಿಂತ್ಕೊಳ್ಳೋ ದೇವರ ಸನ್ನಿಧಾನದಲ್ಲಿ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಎಸ್ ಲಾರ್ಡ್. ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ. Come on, worship him. ಸರ್ವವ್ಯಾಪ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ಗ್ಲೋರಿ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ, ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪ್ರೇರ್ ನಾವೆಲ್ಲರೂ ಹೇಳುವ, ನಾವು ಕ್ರಿಸ್ತನಲ್ಲಿ, ಕಮಾನ್ ಮೆಡಿಟೇಟ್ ಮಾಡಿ ಹೇಳ್ರಿ, ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ. ಪೂರ್ವ ಸ್ಥಿತಿ ಹೋಯಿತು. ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಜೀವಿತದಲ್ಲಿ ಎಲ್ಲವೂ ನೂತನ ಆಯಿತು. ಕಮಾನ್ ಹೇಳ್ರಿ, ಎಲ್ಲವೂ ನೂತನ ಆಯಿತು. ಹೇಳಿ, ನಾವು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವರು, ದೇವರಿಂದ ಹುಟ್ಟಿದವರು. ಕಮಾನ್ ಕಮಾನ್ ಡಿಕ್ಲೇರ್, ನಾವು ದೇವರಿಂದ ಹುಟ್ಟಿದವರು. ನಮ್ಮಲ್ಲಿ ಇರುವ ಆತನು, ನಮ್ಮಲ್ಲಿರುವ ಆರೋಗ್ಯವು, ನಮ್ಮಲ್ಲಿರುವ ಪ್ರೀತಿಯು, ನಮ್ಮಲ್ಲಿರುವ ಕ್ರಿಸ್ತನ ಜೀವವು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ, ಎಲ್ಲ ವ್ಯಾಧಿಗಳಿಗಿಂತ, ಎಲ್ಲ ವಿಚ್ ಕ್ರಾಫ್ಟ್ಗಳಿಗಿಂತ ಹೆಚ್ಚಿನವನು, ಹೆಚ್ಚಿನವನು.
ಹೆಚ್ಚಿನವನು. ಹೇಳಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನನ್ನ ಎಲ್ಲಾ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಹೊತ್ತುಕೊಂಡು ಹೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ, ಕಮಾನ್ ಹೇಳ್ರಿ, ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು, ನನಗೆ ಗುಣ ಆಯಿತು, ನನಗೆ ಗುಣ ಆಯಿತು. ನಾನು ಗುಣವಾಗಿದ್ದೇನೆ. ರೋಗವೇ ಕೇಳು, ಕಾಯಿಲೆಗಳೇ ಕೇಳಿ, ನಿಮಗೆ ಈ ದೇಹದ ಮೇಲೆ ಅಧಿಕಾರ ಇಲ್ಲ. ಯಾವುದೇ ಗೆಡ್ಡೆಗಳೇ, ಯಾವುದೇ ಶಾಪಗಳೇ, ಯಾವುದೇ ಕ್ಯಾನ್ಸರ್, ಯಾವುದೇ ಬಿಟರ್ನೆಸ್, ಯಾವುದೇ ಸಿಟ್ಟಿಗೆ, ಎಲರ್ಜಿಗಳಿಗೆ, ನೋವುಗಳಿಗೆ, ಬ್ಲಡ್ ಡಿಸೀಸ್ಗಳಿಗೆ ನನ್ನ ದೇಹದ ಮೇಲೆ ನಾನು ಅನುಮತಿ ಕೊಡುವುದಿಲ್ಲ. ಹೇಳ್ರಿ, ಯೇಸುವಿನ ನಾಮದಲ್ಲಿ ಈಗಲೇ ಈಗಲೇ ನನ್ನ ದೇಹವನ್ನು ಬಿಟ್ಟು ಹೋಗು, ಬಿಟ್ಟು ಹೋಗು. Leave in the name of Jesus. Wow. Oh. Take it. In the name of Jesus, receive your healing. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಎಲ್ಲಿ ನಿಮಗೆ ನೋವಿದೆ ಅಲ್ಲಿ ನೀವು ಕೈ ಹಿಡೀರಿ. ಜಸ್ಟ್ ರಿಸೀವ್ ಯರ್ ಹೀಲಿಂಗ್ ರೈಟ್ ನಾವ್. ಲಂಗ್ಸ್ ಪ್ರಾಬ್ಲಮ್ ಬಿ ಹೀಲ್ಡ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಜಸ್ಟ್ ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಮಾಸ್ಟರ್. ಪ್ರತಿಯೊಬ್ಬರ ತಲೆಯಿಂದ ಪಾದವರೆಗಿನ ಸ್ವಸ್ಥತೆ ಶಕ್ತಿ ಇಳಿದು ಬರ್ತಾ ಇದೆ. ಆಲ್ ದ ಬ್ಯಾಕ್ ಪೇನ್ ಐ ಕಮಾಂಡ್ ಟು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಜಸ್ಟ್ ಮಾಡ್ರಿ, ಜಸ್ಟ್ ಮಾಡ್ರಿ. ರಿಸೀವ್ ಯರ್ ಹೀಲಿಂಗ್. ದ ಹೀಲಿಂಗ್ ಅನಾಯಿಂಟಿಂಗ್ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ, ಚಲಿಸ್ತಾ ಇದೆ. ಜಸ್ಟ್ ನಿಮಗೆ ಕಾಲು ಎತ್ತಲಿಕ್ಕೆ ಆಗುದಿಲ್ಲ, ಮೊಣಕಾಲು ಎತ್ತಲಿಕ್ಕೆ ಆಗುದಿಲ್ಲ, ಜಸ್ಟ್ ರಿಸೀವ್ ಯರ್ ಹೀಲಿಂಗ್. ಟೇಕ್ ಇಟ್. ಯಾರು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ರಿಸೀವ್ ಯರ್ ಹೀಲಿಂಗ್ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಮುಟ್ಟಿದ್ದಾನೆ. ಪ್ರೈಸ್ ಗಾಡ್, ಯು ಆರ್ ಹೀಲ್ಡ್. ನಿಮ್ಗೆ ಏನು ಮಾಡಲಿಕ್ಕೆ ಆಗುದಿಲ್ಲ, ಜಸ್ಟ್ ಮಾಡ್ರಿ. ರೆಸ್ಪಾನ್ಸ್. ಯೇಸು ಸ್ವಾಮಿ, ಪೇತ್ರ ಯೋಹನರು ಆ ಹುಟ್ಟುಕುಂಟನಿಗೆ ಹೇಳಿದರು, ಪೇತ್ರನು ಹೇಳ್ತಾನೆ, ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಏನಿದೆ ಅದನ್ನು ನಿನಗೆ ಕೊಡ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ನೀನು ಎದ್ದು ನಡೆ. ಆಗ ಅವನು ಹೇಳಲಿಲ್ಲ, ಬಟ್ ಅವನ ಬಲಕೈಯನ್ನು ಹೇಳಿದರು ಏಳು. ಎದ್ದ. ಬೈಬಲ್ ಹೇಳಿದೆ, ಕುಂಟನು ನಡೆದಾಡಿದ. ದೇವರ ಶಕ್ತಿ, ದೇವರ ಹೀಲಿಂಗ್ ಅನಾಯಿಂಟಿಂಗ್ ಮೂವ್ ಆಗುತ್ತಿರುವಾಗ ಜಸ್ಟ್ ಅದಕ್ಕೆ ರೆಸ್ಪಾನ್ಸ್ ಕೊಡುವಾಗ ಯು ವಿಲ್ ಸಿ ಮಿರಕಲ್ಸ್. ನೀವು ಅದ್ಭುತಗಳನ್ನು ನೋಡುತ್ತೀರಿ. ಕಾಯಿಲೆಗಳು ಬಿಟ್ಟು ಹೋಗುತ್ತವೆ, ಡಿಪ್ರೆಷನ್ ಬಿಟ್ಟು ಹೋಗುತ್ತದೆ, ಪ್ರಾಬ್ಲಮ್ಗಳು ಬಿಟ್ಟು ಹೋಗುತ್ತವೆ, ಬೋನ್ ಡಿಸೀಸ್ಗಳು, ಬೋನ್ ಪೇನ್ ಅದು ಹೀಲ್ ಆಗ್ತಾ ಉಂಟು. ರಿಸೀವ್ ಯರ್ ಹೀಲಿಂಗ್ ರೈಟ್ ನಾವ್. ರೋಷ ಕಬ ಕರಬ ಶಮ್ರೋದೆ ರುಖಮ ಅಮ್ರೂದಲೆ ಎಮ್ರಾಂದಲು ಉರ್ರಖೇ. ಸಮಥಿಂಗ್ ಶಿಫ್ಟ್ ಆಗ್ತಾ ಇದೆ. ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಸಮಥಿಂಗ್ ಶಿಫ್ಟ್ ಆಗ್ತಾ ಇದೆ. ನಿಮ್ಮ ಆತ್ಮಕ್ಕೆ ಸಮಥಿಂಗ್ ವರ್ಗಾವಣೆ ಆಗ್ತಾ ಇದೆ. ಟೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. Yes, take it, take it. Yes, go ahead. Don't stop it, don't stop it, don't stop it. Take it now, take it now, take it now, take it now, take it now. Roko mahele brude he.
joy of the Lord is our strength. Rejoice, O God. Ha 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 ha. Joy, joy. Yes, take it. ನೀವಿನ್ನೊಂದು ಸ್ತರಕ್ಕೆ ಹೋಗುವರಾಗಿದ್ದೀರಿ. ನಿಮ್ಮ ಪ್ರಾರ್ಥನಾ ಜೀವಿತ ಬದಲಾಗುತ್ತದೆ. ನೀವು ಅರ್ಧ ಗಂಟೆ ಪ್ರಾರ್ಥನೆ ಮಾಡುವವರು 2-3 ಗಂಟೆ ಪ್ರಾರ್ಥನೆ ಮಾಡುವವರಾಗಿದ್ದೀರಿ. ಸಡನ್ಲಿ ನಿಮ್ಮ ಒಳಗಿಂದ ಪ್ರಾರ್ಥನೆ ಹುಟ್ಟುತ್ತದೆ. ದೇವರು ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವನಾಗಿದ್ದಾನೆ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಎಸ್ ಲಾರ್ಡ್, ಆರಾಧನೆಗೆ ಗ್ಲೋರಿ ಲಾರ್ಡ್, ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಯಾರು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ವಾಚ್ ಮಾಡ್ತಾ ಇದ್ದೀರಿ? The joy of the Lord is our strength. God is releasing joy in your spirit. Joy, take it now. Receive it in the name of Jesus. ಯಾರು ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವುದಿಲ್ಲ, ನಿಮಗೆ ಆ ವರ ಬೇಕಂತ ಹೇಳಿದ್ರೆ ಜಸ್ಟ್ ಹೊಂದಿಕೊಳ್ಳಿರಿ. ಟೇಕ್ ಇಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್. ಯಾರಿಗೆ ಸ್ವಸ್ಥತೆ ಬೇಕು ಅವರು ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಆರಾಧನೆಗೆ ನನ್ನ ಸ್ತುತಿಗೆ ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಲ್ರೆಡಿ ಟೈಮ್ ಆಯಿತು. ನಿಮ್ಮ ಹತ್ರ ಅನೇಕ ಟೆಸ್ಟಮನಿಗಳಿವೆ. ಒಂದು ವೇಳೆ ಟೈಮ್ ಇದ್ದರೆ ನಿಮಗೆ ಟೆಸ್ಟಮನಿ ಕೊಡುವುದಾದರೆ ನಾನು ಟೈಮ್ ಕೊಡ್ತೇನೆ. ಸ್ವಲ್ಪ ಹೊತ್ತು ನಂತರ ಕಾಣಿಕೆ ಎಲ್ಲ ಆದ ನಂತರ ಅನೌನ್ಸ್ಮೆಂಟ್. ಇಫ್ ಯು ವಿಲ್ಲಿಂಗ್, ಟೈಮ್ ಆಯಿತು. ನಿಮ್ಮ ಹತ್ರ ಟೆಸ್ಟಮನಿಗಳಿವೆ. ದೇವರು ಅನೇಕರು ನಿಮ್ಮನ್ನು ಟಚ್ ಮಾಡಿದ್ದಾನೆ. ಯಾರು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ದೇರ್ ಇಸ್ ನೋ ಟೈಮ್, ನೋ ಡಿಸ್ಟೆನ್ಸ್. ದೇವರು ನಿಮ್ಮನ್ನು ಟಚ್ ಮಾಡಿದ್ದಾನೆ. ಜಸ್ಟ್ ಚೆಕ್ ಯುವರ್ ಬಾಡಿ, ಯು ಆರ್ ಹೀಲ್ಡ್. ಓಕೆ, ನಾವಿನ್ನೊಂದು ಭಾಗಕ್ಕೆ ನಾವು ಹೋಗಿದ್ದೇವೆ. ನಮ್ಮ ಕಾಣಿಕೆಯನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ. ಲೆಟ್ ಅಸ್ ವರ್ಷಿಪ್ ಗಾಡ್ ವಿತ್ ದ ಆಫರಿಂಗ್.